ಅವಾಗ ಆತನ ಹೇಳ್ತಾರೆ, ನೀವು ಧರ್ಮಶಾಸ್ತ್ರದಲ್ಲಿ ನೀವು ಹುಡುಕಿದ್ರೆ ಅದರಲ್ಲೇ ಆ ವಾಕ್ಯಗಳು ನನ್ನ ಬಗ್ಗೆ ತಿಳಿಸ್ತವೆ ಅಂತ ಹೇಳಿ, ಯೇಸು ಕ್ರಿಸ್ತನ ಬಗ್ಗೆ ಆ ವಾಕ್ಯಗಳು ಹೇಳ್ತವೆ ಅಂತ ಹೇಳಿ. ಆ ಸಂಗತಿ ಇರುವುದರಿಂದ ಬೈಬಲ್ನಲ್ಲಿ ಎಲ್ಲ ಕಡೆ ಇದೆ. ಅದು ಇವತ್ತು ನಾವು ವಿಶೇಷವಾಗಿ 2 ಕೊರಿಂಥ 2ನೇ ಅಧ್ಯಾಯ ಅದರಲ್ಲಿ 9ನೇ ವಚನ ಮಾತ್ರ ನೋಡ್ತೀವಿ. ಆದರೆ ಅದಕ್ಕೆ ನೋಡೋದಕ್ಕಿಂತ ಹಾಗೆ ಮಾಡೋದಕ್ಕಿಂತ ಮೊದಲನೇ ವಚನದಿಂದ ನೋಡ್ಕೊಂಡು ಹೋದರೆ ಒಳ್ಳೆಯದನ್ನಿಸ್ತದೆ. 2 ಕೊರಿಂಥ 8ನೇ ಅಧ್ಯಾಯ 1ನೇ ವಚನದಿಂದ, ಇದಲ್ಲದೆ ಸಹೋದರರೇ, ಮೆಕೆದೋನ್ಯದ ಸಭೆಗಳಿಗೆ ಅನುಗ್ರಹಿಸಲ್ಪಟ್ಟ ದೇವರ ಕೃಪೆಯನ್ನು ನಿಮಗೆ ತಿಳಿಸುತ್ತೇನೆ. ಆ ಸಭೆಗಳು ಬಹಳ ಹಿಂಸೆಯನ್ನು ತಾಳುವರಾದರೂ, ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಯಾಕಂದರೆ ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡಲಿಲ್ಲ, ಹೌದು, ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ಪರಿಶುದ್ಧರಿಗೆ ದಾನ ಕೊಡುವ ಅನ್ಯೋನ್ಯತೆಯಲ್ಲಿ ತಾವು ಪಾಲುಗಾರರಾಗುವಂತೆ ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನಿರೀಕ್ಷಿಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ರು. ಅನಂತರ ದೇವರ ಚಿತ್ತಾನುಸಾರವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟರು. ಹೀಗಿರಲಾಗಿ ಈ ಕೃಪಾ ಕಾರ್ಯವನ್ನು ಪ್ರಾರಂಭಿಸಿದ ತೀತನು ನಿಮ್ಮಲ್ಲಿಯೂ ಸಹ ಅದನ್ನು ಕೊನೆಗಾಣಿಸಬೇಕೆಂದು ನಾವು ಅವನನ್ನು ಬೇಡಿಕೊಂಡೆವು. ಆದ್ದರಿಂದ ನೀವೆಲ್ಲವುಗಳಲ್ಲಿ, ಅಂದರೆ ನಂಬಿಕೆಯಲ್ಲಿಯೂ, ಮಾತಿನಲ್ಲಿಯೂ, ಜ್ಞಾನದಲ್ಲಿಯೂ, ಎಲ್ಲ ಆಸಕ್ತಿಯಲ್ಲಿಯೂ, ನಮ್ಮಲ್ಲಿರುವ ನಿಮ್ಮ ಪ್ರೀತಿಯಲ್ಲಿಯೂ ಸಮೃದ್ಧರಾಗಿರುವಂತೆಯೇ ಈ ಕೃಪೆಯಲ್ಲೂ ಸಹ ಸಮೃದ್ಧರಾಗಿದೆ. ನಾನು ಇದನ್ನು ಆಜ್ಞೆ ಅಂತ ಹೇಳದೆ ಇತರರ ಆಸಕ್ತಿಯನ್ನು ತೋರಿಸಿಕೊಟ್ಟು ನಿಮ್ಮ ಪ್ರೀತಿಯು ಯಥಾರ್ಥವಾದದೆಂಬುದನ್ನು ಸಿದ್ಧಾಂತಪಡಿಸುವುದಕ್ಕಾಗಿಯೇ ಹೇಳುತ್ತೇನೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನೀವು ಅರಿತವರಾಗಿದ್ದೀರಿ. ಹೇಗೆಂದರೆ ಆತನು ಐಶ್ವರ್ಯವಂತನಾಗಿದ್ದರೂ ಆತನ ಬಡತನದ ಮೂಲಕ ನೀವು ಐಶ್ವರ್ಯವಂತರಾಗುವಂತೆ ಆತನು ನಿಮಗೋಸ್ಕರ ಬಡವನಾದನು. ಈ ಕಾರ್ಯವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ. ಇದನ್ನು 1 ವರ್ಷದ ಹಿಂದೆ ನಡೆಸುವುದಕ್ಕೆ ತೊಡಗುವುದರಲ್ಲಿಯೂ ಅದನ್ನು ನಡೆಸಬೇಕೆಂದು ಮಾಡೋದರಲ್ಲಿಯೂ ನೀವು ಮುಂದಾಗಿದ್ದರಿಂದ ಅದು ನಿಮಗೆ ವಿಹಿತವಾಗಿದೆ ಎಂಬುದಾಗಿ. ಈ ಒಂದು ಅಧ್ಯಾಯ ಹೊಸ ಒಡಂಬಡಿಕೆ ಪುಸ್ತಕಗಳಲ್ಲಿ ಒಂದು ರೀತಿ ಕಾಣಿಕೆಯ ಕುರಿತು ಬರೆದಿರುವಂಥದ್ದು. ಆದರೆ ಇಲ್ಲಿ ನಾವು 9ನೇ ವಚನ ನಾವು ನೋಡ್ಲಿಕ್ಕಿದ್ದೇವೆ. 9ನೇ ವಚನ ಏನು ಹೇಳ್ತಿದ್ರೆ ಇಲ್ಲಿ ನೋಡ್ತೇವೆ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ನೀವು ಅರಿತವರಾಗಿದ್ದಾರೆ. ಹೇಗೆಂದರೆ ಆತನ ಐಶ್ವರ್ಯವಂತನಾಗಿದ್ದರು ಆತನ ಬಡತನದ ಮೂಲಕ ನೀವು ಐಶ್ವರ್ಯವಂತರಾಗುವಂತೆ ಆತ ನಿಮಗೋಸ್ಕರ ಬಡವನಾದನು. ಈ ವಾಕ್ಯ ಬಹಳ ಅಂತಂದ್ರೆ ಒಂದು ರೀತಿ ಡೇಂಜರ್ ಕೂಡ ಉಂಟು. ಯಾಕಂದ್ರೆ ಅನೇಕರು ಜನರನ್ನು ಮೋಸಪಡಿಸೋದಕ್ಕೋಸ್ಕರ ಕೂಡ ಈ ವಾಕ್ಯ ಉಪಯೋಗಿಸ್ತಾರೆ. ಯೇಸು ಕ್ರಿಸ್ತನ ಬಡವನಾಗಿದ್ದಕ್ಕೆ ನೀವು ಐಶ್ವರ್ಯವಂತರಾಗಕ್ಕೆ. ನೀವು ಐಶ್ವರ್ಯವಂತರಾಗಿದ್ದರೆ ಇವತ್ತು ಲೋಕದಲ್ಲಿ ಎಷ್ಟು ಜನ ಐಶ್ವರ್ಯವಂತರು ಯೇಸು ಕ್ರಿಸ್ತ ಮಾಡಿದಾನೆ? ಇಲ್ಲ. ಇದೇ ಪಟ್ಟಣದಲ್ಲಿ ನೋಡ್ತೇವೆ ಎಷ್ಟು ಏನಂತಾರೆ IT ಸಿಟಿಗಳಿಗೆ ಹೋದರೆ ಬಿಲ್ಡಿಂಗ್ಗಳು, ಎಂತೆಂಥ ಅಪಾರ್ಟ್ಮೆಂಟ್ಗಳು, ಪ್ರೆಸ್ಟೀಜು, ಶೋಭಾ, ಮಂತ್ರಿ, ಬೇರೆ ಬ್ರಿಗೇಡ್ಸು, ಎಷ್ಟೆಷ್ಟು ಎಕರೆಗಳ ಜಮೀನುಗಳು ತಗೊಂಡು ಅಪಾರ್ಟ್ಮೆಂಟ್ಗಳು ಮಾಡಿದ್ದಾರೆ. ಒಳಗೆ ಒಂದು ನಾಯಿ ಕೂಡ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಲ್ಲ. ಆ ರೀತಿಯಾಗಿ ಸೆಕ್ಯೂರಿಟಿಗಳು ಇಟ್ಕೊಂಡಿದ್ದಾರೆ. ಏನು ಮೊಬೈಲ್ ಆ್ಯಪ್ನಲ್ಲಿ ಅದು ಹೇಳಬೇಕು, ಅದಕ್ಕೆ ಮೆಸೇಜ್ ಕಳಿಸ್ಬೇಕು, ಓನರ್ ಅವ್ರಿಗೆ ಓಕೆ ಹೇಳಬೇಕು, ಅವಾಗಲೇ ಇವರು ಒಳಗೆ ನೋಡುವಂಥವ್ರು. ಅಂದರೆ ಎಷ್ಟು ಮಾತ್ರಕ್ಕೆ ಸುರಕ್ಷಿತವಾಗಿ ಅವ್ರಿಗೆ ಒಂದು ಪಟ್ಟಣ ಅದಾಗಿದೆ ಅಂತ ಅನೇಕ ಪಟ್ಟಣಗಳು ನಾನು ನೋಡಿದೆ. ಅವಾಗ ಹೋಗಾಗ ನೋಡ್ತೇನೆ. ನೋಡಿ, ಎಲ್ಲಿ ಒಬ್ಬರಾದ್ರೂ ಈ ದೊಡ್ಡ ಚರ್ಚ್ ಇದೆಯಲ್ಲ, ಆ ಚರ್ಚಿನ ವಿಶ್ವಾಸಗಳು, ಪಾಠಗಳು ಯಾವ್ದಾದ್ರು ಒಂದು ಅಪಾರ್ಟ್ಮೆಂಟ್ಗಳಿವೆ ನಾನು ನೋಡ್ತೇನೆ. ಎಲ್ಲಿ ಇಲ್ಲ, ಯಾವ IT ಬಿಲ್ಡಿಂಗ್ಗಳಿಲ್ಲ, ಯಾವ ಅಪಾರ್ಟ್ಮೆಂಟ್ಗಳಿಲ್ಲ. ನಮ್ಗೆ ತಿಳಿಯಂಗೆ ಇವೇ ಗೊತ್ತಿವಲ್ಲ, ಪ್ರೆಸ್ಟೀಜ್, ಬ್ರಿಗೇಡು, ಮಂತ್ರಿ, ಶೋಭಾ, ಇವೇ ಇಂಥವೆಲ್ಲ ಕಡೆ ನೋಡ್ತೇವೆ. ಎಲ್ಲ ದೊಡ್ಡ ರೋಡ್ನಲ್ಲಿ ನೋಡ್ತೇವೆ ಅಪಾರ್ಟ್ಮೆಂಟ್ಗಳು. ಅಲ್ಲಿ ಎಲ್ಲಿ ಕಾಣ. ಅಲ್ಲಿ ಜನಗಳಿಗೆ ಮೋಸಪಡಿಸೋದು. ನೋಡಿ, ಯೇಸು ಕ್ರಿಸ್ತನು ನಿಮಗೋಸ್ಕರ ಬಡವನಾಗಿದೆ, ನಿಮಗೆ ಐಶ್ವರ್ಯ ಅಂತ ಮಾಡೋಕ್ಕೆ ಹೇಳಿ ಜನಕ್ಕೆ ಮೋಸ ಮಾಡಿ ಅವ್ರ ಕಾಣಿಕೆ ತಗೊಂಡು ಜನಕ್ಕೆ ಕಾಣಿಕೆ ತಗೊಳಕ್ಕೆ ಜನಕ್ಕೆ ಮೋಸ ಪಡಿಸೋದು. ಆದರೆ ಹೇಗೋ ಇದು ಆ ರೀತಿಯಾಗಿ ಹೇಳಿಲ್ಲ. ಅದನ್ನೇ ನಾವು ಮತ್ತೆ ಇನ್ನೊಂದು ವಿಶೇಷವಾದ ಸಂಗತಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಕ್ರಿಸ್ತನು ಒಂದಾನೊಂದು ದಿವಸ ಬಡವನಾದನು. ಅದನ್ನು ಐಶ್ವರ್ಯವಂತನಿದ್ದನು, ಆದರೆ ಒಂದು ದಿವಸ ಬಡವನಾದನು. ಆ ಯಾವತ್ತಿನ ದಿವಸ ಬಡವನಾದನಲ್ಲ, ಅದೇ ಕ್ರಿಸ್ಮಸ್ ದಿವಸ, ಅದೇ ಕ್ರಿಸ್ತನ ಜನನ. ಅದಕ್ಕೆ ಕ್ರಿಸ್ಮಸ್ ಹುಡುಕ್ಬೇಕಾದ್ರೆ ನಾವು ಮತ್ತೇನು ಸುವಾರ್ತೆ, ಲೋಕನ ಸುವಾರ್ತೆ ಅಲ್ಲಿಗೆ ಹೋಗ್ಬೇಕಾಗಲ್ಲ. ಮುಂದಿನ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ನಮ್ಗೆ ಸಿಗುತ್ತೆ, ಹಳೆ ಒಡಂಬಡಿಕೆ ಸಿಗುತ್ತೆ. ಇವತ್ತು ಈ 1 8ನೇದಕ್ಕೆ ಬರುವಾಗ ಇದಕ್ಕಿದ್ದಾಗ ಪೌಲನು ಆ ಒಂದು ಸಂಗತಿ ತರ್ತಾನೆ. ಯಾಕಂದ್ರೆ ಯಾವಾಗಲೂ ಕ್ರಿಸ್ತನಿಲ್ಲದೆ ಯಾವುದೇ ಸಂದೇಶವಿಲ್ಲ. ಕ್ರಿಸ್ತನ ಜನನ, ಮರಣ, ಸಮಾಧಿ, ಪುನರುತ್ಥಾನವಿಲ್ಲದೆ ಯಾವ ಸಂದೇಶವಿಲ್ಲ, ಯಾವ ಸುವಾರ್ತೆಯೂ ಇಲ್ಲ. ಅದನ್ನು ಬಿಟ್ಟು ಅದರ ಮಧ್ಯದಲ್ಲಿರುವಂತಹ ಕೆಲವು ಸಂಗತಿಗಳನ್ನು ಜನರಿಗೆ ಹೇಳಿದಾಗ ಜನರನ್ನು ಮೋಸಕ್ಕೆ ನಡೆಸುವುದಾಗಿದೆ. ಆತನ ಜನದಿಂದ ಮರಣದವರೆಗೂ ಮಧ್ಯದಲ್ಲಿ ಏನಾಯ್ತಲ್ಲ ಅದಷ್ಟು ಮಾತ್ರವೇ ಜನಗಳಿಗೆ ಬೇಕು. ಸ್ವಸ್ಥತೆ, ಊಟ, ಅದು ಇದೇನು ಬೇಕು ಅಲ್ಲ, ಅದ್ರ ಬಗ್ಗೆನೇ ಜನಕ್ಕೆ ಅಷ್ಟರಲ್ಲೇ ಹೇಳ್ತಾರೆ. ಯೇಸು ಕ್ರಿಸ್ತನೆಂದನು ಈ ಲೋಕಕ್ಕೆ ತನ್ನ ಬಡತನದಿಂದ ನಮಗೆ ಐಶ್ವರ್ಯವಂತರಂದ್ರೆ ಈ ಲೋಕದಲ್ಲಿ ಐಶ್ವರ್ಯವಂತರಾಗಿ ಮಾಡೋದಕ್ಕೋಸ್ಕರ ಬಂದಿಲ್ಲ.
ಅದೇ ಅದು ಬೇರೆ ನಾವು ಮುಂದೆ ನೋಡ್ತಾರೆ. ಈ ಒಂದು ಸಂದೇಶ ಏನೇನಂದ್ರೆ ಅದು ಕ್ರಿಸ್ಮಸ್. ಯಾವತ್ತೂ ಆತನು ಬಡವನಾದಲ್ಲ. ಇವತ್ತು ಅನೇಕರು ಕ್ರಿಸ್ಮಸ್ ಅಂತ ತಕ್ಷಣ ಕ್ರಿಸ್ಮಸ್ ಅಂದ್ರೆ ಪದ ಅರ್ಥ ಹೀಗಿದೆ, ಅದ್ರ ಅರ್ಥ ಬೇರೆಯವರಿಗೆ ಸಂಬಂಧಪಟ್ಟಿದೆ, ನಾವು ಆಚರಿಸಬಾರ್ದು ಹಾಗೆ ಹೇಗೆ ಹೇಳೋದು, ಅಥವಾ ಈ ದಿವಸ ಬೇರೆಯವ್ರಿಗೆ ಆರಾಧಿಸಿದ್ರು, ಬೇರೆ ನಂಬಿಕೆ ಇದೆ ಹಾಗೆ, ಅವೆಲ್ಲ ನಮ್ಗೆ ಇವತ್ತು ಬೇಕಾಗಿಲ್ಲ. ಅರೆ ಯಾವತ್ತಾದ್ರೂ ಒಂದು ದಿವಸ ಕ್ರಿಸ್ತನ ಜನರ ಕುರಿತು ನಾವು ಸಂದೇಶ ಹೇಳ್ಬೇಕಲ್ಲ, ಕೇಳ್ಬೇಕಲ್ಲ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ವಾಕ್ಯ ಬರುವಾಗ ಒಂದು ದಿವಸ ಕ್ರಿಸ್ತನ ಬಡವನಾದನು. ಅದಕ್ಕೆ ಹೇಳ್ತಾನೆ 9ನೇ ವಚನದಲ್ಲಿ ಬರುವಾಗ, ಆತನ ಬಡತನದ ಮೂಲಕ ನೀವು ಐಶ್ವರ್ಯವಾಗುವಂತೆ ಆತನ ನಿಮಗೋಸ್ಕರ ಬಡವನಾದನು. ಯಾವತ್ತು ಬಡವನಾದನು ನಮ್ಗೆ ಬರ್ಬೇಕಲ್ಲ. ಯಾವತ್ತೊಂದು ದಿವಸ ಕ್ರಿಸ್ತನ ನಮಗೋಸ್ಕರ ಬಡವನಾದನು. ಆ ಬಡವನಾಗಿರುತ್ತದೆ ನಾವು ಹುಡ್ಕೊಂಡು ಹೋಗಾಗ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಾಗ ಆತನು ಬಡವನಾದ. ಇದು ಯಾಕೆ ಹೇಳೋದು ಅಂದ್ರೆ, ಈ ಸಂದೇಶ ಹೇಳಿರುವಂತ ಉದ್ದೇಶ ಅಲ್ಲಿ ಕೊಡುವುದರ ಬಗ್ಗೆ ಕುರಿತು ಹೇಳಿರೋದು. ಕೊಡುವುದು ಅಂದ್ರೆ ಕಾಣಿಕೆಯ ರೂಪದಲ್ಲಿ ಇಲ್ಲಿ ಕೊಡುವಂಥದ್ದು. ಇಲ್ಲಿ ಮೊದಲೇ ವಚನ ನೋಡ್ಕೊಂಡು ಹೋಗ್ತೇವೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಗೂ ನಾವು ನೋಡ್ತೇವೆ. ಇಲ್ಲಿ ಪೌಲನು ಹೇಳುತ್ತದೆ ಏನಂದ್ರೆ, ಆತನು ಹೇಳುವಂತ ಉದ್ದೇಶ ಆತನ ಹೇಳ್ತಾನೆ. 8ನೇ ವಚನದಲ್ಲಿ ನೋಡ್ತೇವೆ. ಅದು 8ನೇ ವಚನ, ನಾನು ಇದನ್ನು ಆಜ್ಞೆ ಅಂತ ಹೇಳದೆ ಇತರರ ಆಸಕ್ತಿಯನ್ನು ತೋರಿಸಿಕೊಟ್ಟು ನಿಮ್ಮ ಪ್ರೀತಿ ಯಥಾರ್ಥವಾದದ್ದನ್ನು ಸಿದ್ಧಾಂತಪಡಿಸೋದಕ್ಕಾಗಿ ಹೇಳುತ್ತೇನೆ. ಅಂದ್ರೆ ಇಲ್ಲಿ ನಾವು ಅವಾಗಲೇ ನೋಡಿದ್ದೇವೆ, ಮೊದಲನೇ ಸಭೆ ಅಂತ ಏನು ಹೇಳ್ತೇವೆ, ಪಂಚಾಶತ್ತಮ ದಿವಸದಂದು ಯಾವ ಸಭೆ ಸ್ಟಾರ್ಟ್ ಆಯ್ತಲ್ಲ, ಆ ಸಭೆ ಸ್ಟಾರ್ಟ್ ಆಗಿದ್ದು ಪೇತ್ರನ ನೇತೃತ್ವದಲ್ಲಿ ಅವರ ಜನರೊಂದಿಗೆ ಅವರು ಸೇರಿ ಪಂಚಾಶತ್ತಮ ದಿವಸದಂದು ಕರ್ತನಾಥ ಯೇಸು ಕ್ರಿಸ್ತನು ಅವರಿಗೆ ವಾಗ್ದಾನ ಮಾಡಿದ ಪ್ರಕಾರ ವಾಗ್ದಾನವನ್ನು ಹೊಂದೋದಕ್ಕೋಸ್ಕರ ನೀವು ಎಲ್ಲಿಗೂ ಹೊರಟು ಹೋಗ್ಬೇಡ್ರಿ, ಯೆರೂಸಲೇಮಿನಲ್ಲೇ ನೀವು ವಾಸ ಮಾಡಿ ವೇಟ್ ಮಾಡ್ರಿ ಅಂತ ಹೇಳ್ದ. ಎಲ್ಲ ವಾಸ ಮಾಡ್ತಾರೆ. ಆ ಒಂದು ದಿವಸ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಎಲ್ಲಾಗಿ ಅವರು ಸೇರಿ ಬಂದಿರುವಂತಹ ಸ್ಥಳದಲ್ಲಿ ಇದ್ದಕ್ಕಿದ್ದ ದೊಡ್ಡ ಶಬ್ದವಾಯಿತು, ಬಿರುಗಾಳಿ ಬೀಸುವಂತ ಒಂದು ಮಹಾಶಬ್ದವಾಯಿತು. ನಂತರ ಬೆಂಕಿಯ ನಾಲಿಗೆ ರೂಪದಲ್ಲಿ ಇವೆಲ್ಲರ ಅಂದ್ರೆ ವಿಶೇಷವಾಗಿ 12 ಅಪೊಸ್ತಲರ ತಲೆ ಮೇಲೆ ಬೆಂಕಿ ನಾಲಿಗೆಗಳು ಬಂತು ಮತ್ತು ಅವರು ಎದ್ದು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರು. ಮತ್ತು ಮಾತನಾಡೋದು ಕೂಡ ಏನಂದ್ರೆ ಅದು ಯೇಸು ಕ್ರಿಸ್ತನ ಮರಣದ ಕುರಿತು, ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನ ಕುರಿತು. ಮರಣ ಕೂಡ ಹೇಗೆ ಕ್ರೂಜ ಮರಣ, ಹೇಗೆ ನೀವು ಅನ್ಯರ ಕೈಗೆ ಒಪ್ಪಿಸಿ ಆತನನ್ನು ಸಾಯಿಸಿದರೆ ಕೊಲ್ಲಿದ್ದೀರಾ ಅಂತೇಳಿ ಆ ಸಂದೇಶ ಅವರು ಸಾರಿದ್ರು. ಈ ಒಂದು ಸಭೆ ಪ್ರಾರಂಭವಾದ ತಕ್ಷಣ ನೋಡ್ತೇವೆ ಅವರೆಲ್ಲರೂ ಮುಖ್ಯವಾಗಿ ನೋಡ್ತಾರೆ, ಆ ಸಭೆ ದೇವರ ರಾಜ್ಯದ ಕುರಿತು ಹೇಳುವಂತ ಸಭೆ ಆಗಿತ್ತು. ಅದಕ್ಕೋಸ್ಕರ ಇನ್ನೇನು ದೇವರ ರಾಜ್ಯ ಹತ್ತಿರವಾಗಿದೆ, ನಾವು ಇನ್ನೇನು ನಮ್ಗೆ ಯಾವ್ದು ಇಟ್ಕೋಬಾರ್ದು, ನಮಗೆ ಬೇಕಾಗಿರುವಂತ ಅವಶ್ಯಕ ವಸ್ತುಗಳು ಏನು ಬೇಕಿಲ್ಲ, ಪ್ರತಿಯೊಬ್ಬರು ಎಲ್ಲರೂ ಸಮವಾಗಿ ಹಂಚಿಕೊಂಡು ಒಬ್ಬರ ಕಷ್ಟ ದುಃಖದಲ್ಲಿ ನಾವು ಭಾಗಿಗಳಾಗಿ ನಾವೆಲ್ಲರೂ ಜೀವಿಸೋಣ ಅಂತ ಹೇಳಿ ಎಲ್ಲರೂ ತಮಗಿರುವಂಥದ್ದನ್ನು ಮಾರಿ ಅಪೊಸ್ತಲರ ಪಾದಗಳಿಗೆ ತಂದು ಹಾಕಿ ಅವರು ಜೀವಿಸ್ತಾ ಇದ್ರು. ಅದೇ ಆ ನಂಬಿಕೆ ಬಹಳ ದಿವಸ ಹೋಗುದಿಲ್ಲ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಏನಂತಾರೆ, ಅಲ್ಲಿ ಸೌಲನೆಂಬ ವ್ಯಕ್ತಿ ಆತನು ಏನಂತಾರೆ ಅಧಿಕಾರಿಗಳ ಸಭೆಯ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಯಾರು ಯೇಸು ಕ್ರಿಸ್ತನ ನಂಬ್ತಾರೋ, ಯಾರು ಯೇಸು ಕ್ರಿಸ್ತನ ಸುವಾರ್ತೆ ಹೇಳ್ತಾರೋ ಅವರನ್ನು ಹಿಂಸಿಸಿ ಅವರನ್ನು ಸೆರೆಗೆ ಹಾಕುವಂಥದ್ದು, ಇರುವಂತ ಸಾಯಿಸೋದಕ್ಕೆ ಕೂಡ ಆತನು ಶುರು ಮಾಡ. ಯಾವ ಸಭೆ ಹಿಂಸಕ್ಕೆ ಶುರು ಮಾಡಿದ್ರು ಆವಾಗ 8ನೇ ಅಧ್ಯಾಯಕ್ಕೆ ಬರ್ತೇವೆ. ಅಲ್ಲಿರುವಂಥ ಸಭೆಯವರು ಅನೇಕರು ಚೆದರಿ ಹೋದರು, ಅನೇಕರು ಚೆದರಿ ಬೇರೆ ಬೇರೆ ಪಟ್ಟಣಕ್ಕೆ ಹೋದರು. ಆದರೆ ಅಪೊಸ್ತಲರು ಮತ್ತು ಅವ್ರು ಕೂಡ ಅವ್ರ ಜೊತೆಲಿ ಕೆಲವರು ಇರ್ಬೋದು, ಅವ್ರು ಮಾತ್ರ ಹೊರಟು ಹೋಗ್ಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಹೇಳುವಂಥ ಆಜ್ಞೆ ಪ್ರಕಾರ ಅವರು ಅಲ್ಲೇ ಹೋಗ್ಕೊಟ್ರು. ಅದಾದ ನಂತರ ಯೆರೂಸಲೇಮಿನಲ್ಲಿರುವಂಥ ಸಭೆಗೂ ಮತ್ತು ಬೇರೆ ಕಡೆ ಇರುವಂಥ ಸಭೆಗಳಿಗೂ ಅವರಿಗೆ ಕಷ್ಟ ಶುರು ಆಯ್ತು. ತಮಗಿರುವಂಥದ್ದೆಲ್ಲ ಮಾರಿ ಹಂಚ್ಕೊಂಡಿದ್ರು. ಇನ್ನೇನು ತಮ್ಗೆ ಆಸ್ತಿ ಇಲ್ಲ, ಏನಿಲ್ಲ, ದಿನ ಬರಬೇಕು, ಏನು ಕೆಲಸ ಮಾಡೋಕೆ ಆ ಥರ ಬರಬೇಕು. ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ ಅವ್ರಿಗೆ ಹೊಲ ಮನೆಗಳಿರ್ಬೋದು, ಹೊಲ ಇರ್ಬೋದು, ಬೆಳೆಸ್ತಿದ್ರು. ಅದ್ರ ಏನಂದ್ರೆ ತಮಗೆ ಬೇಕಾದ ದವಸ ಧಾನ್ಯಗಳನ್ನು ಸಂಗ್ರಹಿಸ್ತಿದ್ರು. ಆದರೆ ಅದು ಕೂಡ ಹೋಯ್ತು. ಅವಾಗ ಇಲ್ಲಿ ನೋಡ್ತೇವೆ, ಪೌಲನು ಬೇರೆ ಸಭೆಗಳಿಂದ, ಅನ್ಯ ಸಭೆಗಳಿಂದ ಹಣವನ್ನು ಸಂಗ್ರಹಿಸಿ ಆತನು ಅವರ ಏನಂತಾರೆ ಜೀವನಕ್ಕೋಸ್ಕರ ಅದನ್ನು ಕೊಡ್ತಾ ಇದ್ದಾನೆ. ಅದನ್ನೇ ಕೊರಿಂಥ ಸಭೆಯಲ್ಲಿ ಬೇರೆ ಬೇರೆ ಕಡೆ ಆತ್ಮ ಹೇಳ್ತಾರೆ. ಇದು ಮುಖ್ಯವಾದ. ಮತ್ತು ಅದೇ ಬರುವಾಗ ಆತ್ಮ ಹೇಳ್ತಾನೆ, ಹೇಗೂ ನನಗೆ ಅಧಿಕಾರ ಉಂಟು, ಅದು ನಾನು ಕೇಳಲ್ಲ, ಬದಲಾಗಿ ಅಂದ್ರೆ ನನಗೆ ಹಣ ಕೊಡ್ರೆ ನಾನು ಕೇಳಲ್ಲ, ಬದಲಾಗಿ ನಾನು ನನ್ನ ಸ್ವಂತ ಕೈಯಿಂದ ನಾನು ಕೆಲಸ ಮಾಡಿ ನಾನು ಹೇಳ್ತಾರೆ ನನ್ನ ಜೀವನಕ್ಕೋಸ್ಕರ ನಾನು ನೋಡ್ಕೊಳ್ತೇನೆ. ಎಲ್ಲ ಸಂಗತಿಯನ್ನು ಹೇಳ್ಕೊಂಡು ಬರ್ತಾನೆ. ಆದರೆ ಕೊಡುವಂಥದ್ರ ಬಗ್ಗೆ ಆತನ ಕಲಿಸ್ತಾನೆ. ಕೊಡುವಂಥದ್ರ ಬಗ್ಗೆ ತಕ್ಷಣ ಇಲ್ಲಿ ಹೇಗೂ ಅದಕ್ಕೆ ನಾವು ನೋಡಿದ್ದೇವೆ 8ನೇ ವರ್ಷದಲ್ಲಿ ಇದನ್ನು ಆಜ್ಞೆ ಅಂತ ಹೇಳಿದೆ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಕೂಡ ದಶಾಂಶ ಕೊಡಬೇಕಂತ ಎಲ್ಲಿ ಇಲ್ಲ ಬೈಬಲ್. ಸಾರಿ, ಹೊಸ ಏನಂತಾರೆ ಕೃಪೆಯ ಕಾಲದಲ್ಲಿ ಕ್ರಿಸ್ತನ ದೇಹದ ಅಂಗಾಂಗಗಳಾಗಿರೋ ಸಮಯದಲ್ಲಿ ಈ ಚರ್ಚೆಗೆ ಎಲ್ಲೂ ಹಾಗೆ ಹೇಳಿಲ್ಲ. ಇಲ್ಲಿ ತಾವೆಲ್ಲರೂ ತಮ್ಮ ಶಕ್ತಿಗನುಸಾರವಾಗಿ ಅಂದ್ರೆ ತಾವು ನಿರ್ಧರಿಸಿರುವ ಹಾಗೆ ಕೊಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಮೊದಲನೇ ವಚನಕ್ಕೆ ಬರುವಾಗ ಮೆಕೆದೋನ್ಯ ಸಭೆದ ಬಗ್ಗೆ 8ನೇ ಅಧ್ಯಾಯ 2 ಕೊರಿಂಥ 8ನೇ ಅಧ್ಯಾಯ 1ನೇ ವಚನ, ಇದಲ್ಲದೆ ಸಹೋದರರೇ, ಮೆಕೆದೋನ್ಯದ ಸಭೆಗಳಿಗೆ ಅನುಗ್ರಹಿಸಲ್ಪಟ್ಟ ದೇವರ ಕೃಪೆ ನಿಮಗೆ ತಿಳಿಸ್ತೇನೆ. ಆ ಸಭೆಗಳವರು
ಬಹಳ ಹಿಂಸೆಯನ್ನು ತಾಳುವರಾದರೂ ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾಗಿದ್ದರು. ಯಾಕಂದ್ರೆ ಅವರು ಶಕ್ತಾನುಸಾರವಾಗಿ ಮಾತ್ರ ಕೊಡಲಿಲ್ಲ, ಹೌದು, ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನೇ ಸಾಕ್ಷಿ. ಮೆಕೆದೋನ್ಯ ಸಭೆಯವರು ಹೇಳ್ತಾರೆ, ಶಕ್ತಾನುಸಾರವಾಗಿ ಅಲ್ಲ, ಶಕ್ತಿಯನ್ನು ಮೀರಿ ಅವರು ಕೊಟ್ಟರು. ಇದು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕೆಲಸ. ಹೊಸ ಒಡಂಬಡಿಕೆ ಅಂತ ಯಾವುದು ಬರುತ್ತೆ, ಆದರೆ ಇವತ್ತಿನ ಚರ್ಚೆಗೆ ಕೃಪೆ ಕಾಲದಲ್ಲಿ ದೇವರು ತಿಳಿಸುವಂಥದ್ದು. ಇಲ್ಲಿ ಯಾವುದೇ ಆಜ್ಞೆಗಳಿಲ್ಲ. ಅದಕ್ಕೆ ಹೇಳ್ತಾನೆ, ನಾನು ಇದನ್ನು ಆಜ್ಞೆ ಅಂತ ಹೇಳ್ತಾ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆನೇ ಇತ್ತು, ಅವರು ದಶಮಾಂಶ ಕೊಡಲೇಬೇಕು. ದಶಮಾಂಶ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಧದಲ್ಲಿ ಅದು ಇನ್ನೂ ಹೆಚ್ಚಿಗೆ ಹೋಗುತ್ತೆ. ಆದರೆ ಅದೊಂದು ಹಿಡ್ಕೊಂಡಿದೆ ಜನ, ಅದು ಆಜ್ಞೆ ಆಗಿತ್ತು. ಅದು ಇವತ್ತು ಕೆಲವು ಚರ್ಚೆಗಳಿವೆ. ನಾನು ತಿಳಿದಂಗೆ ಮೆಥಡಿಸ್ಟು, CSI, ದೊಡ್ಡ ದೊಡ್ಡ ಸಭೆಗಳು ಅಂತ ಹೇಳಿದ್ರು, ಅವರು ರಿಜಿಸ್ಟರೇ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡ್ಕೊಂಡು ಅವರು ಎಲ್ಲರದ್ದು ಹೆಸರು ಲಿಸ್ಟ್ ಇಟ್ಕೊಂಡಿರ್ತಾರೆ. ಏನು ಮನೆಗೂ ಕಳಿಸ್ತಾರೆ ಕಾಣಿಕೆ ತೊಳಕ್ಕೆ, ಕೆಲವರು ಕೊಡಲ್ಲ, ಏನಾಗುತ್ತೆ. ಆದರೆ ಯಾವತ್ತು ಸಾವಾಗುತ್ತಲ್ಲ ಅವತ್ತು ದಿವಸ ಹೇಳ್ಕೊತಾರೆ, ಅವರಲ್ಲಿ ಹೋಗ್ಲೇಬೇಕು. ಸಮಾಧಿ ಬೇಕು ಅಂತೇಳಿ ಹೋದ ತಕ್ಷಣ ನೋಡಿ ಬ್ಯಾಲೆನ್ಸ್ ಇದೆ ಎಲ್ಲ ಕೊಡು, ಫಸ್ಟ್ ಕೊಟ್ರೆ ನಿಮ್ಗೆ ಸಮಾಧಿ ಜಾಗ ಕೊಡ್ತಾರೆ, ಲಿಸ್ಟ್ ಇಟ್ಟಿರ್ತಾರೆ ಅವರು. ಅಂದರೆ ಇವ್ರು ತಿರುಗಿ ಅದೇ ಧರ್ಮಶಾಸ್ತ್ರ ಕತೆ ಹಳೆ ಒಡಂಬಡಿಕೆಯಂತೆ ಅನುಸರಿಸ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಆಗಿಲ್ಲ. ಇಲ್ಲಾದರೂ ಶಕ್ತಿಯನ್ನು ಮೀರಿ ಕೊಡೋ ಇಲ್ಲ, ಯಾವುದೇ ಆಗಲಿಲ್ಲ. ಇಷ್ಟೇ ಕೊಡಬೇಕು, ಏನಂತಾರೆ ಎಷ್ಟು ಸರಿ ಕೊಡಬೇಕು ಇಲ್ಲ. ಆದರೆ ಅವರು ತಮ್ಮ ಶಕ್ತಿಯಾನುಸಾರವಾಗಿ ಅಲ್ಲ, ಶಕ್ತಿಯನ್ನು ಮೀರಿ ಅವರು ಕೊಟ್ಟರು. ಮತ್ತು ಅವರು ಏನು ಐಶ್ವರ್ಯವಂತರಾಗಿರಲಿಲ್ಲ, ಆದರೆ ಅವರು ವಿಪರೀತವಾದ ಬಡತನದಲ್ಲಿದ್ದರು. 2ನೇ ವಚನ ಹೇಳ್ತಾನೆ, ಆ ಸಭೆಗಳು ಬಹಳ ಹಿಂಸೆಯನ್ನು ತಾಳುವರಾದರೂ ವಿಪರೀತ ಬಡತನದಲ್ಲಿದ್ದರು, ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾಗಿ ಅವರು. ವಿಪರೀತವಾದ ಹಿಂಸೆ, ವಿಪರೀತವಾದಂಥ ಬಡತನ, ಇವೆಲ್ಲವುಗಳಲ್ಲೂ ಅವರು ಅತ್ಯಂತ ಆನಂದದಿಂದ ಮತ್ತು ಔದಾರ್ಯವುಳ್ಳವರಾಗಿ ಕೊಟ್ಟರು. ನಮಗೆ ಇವತ್ತು ಅನೇಕ ಸರಿ ದೇವರಿಗೆ ಕೊಡೋದು, ದೇವರ ಸೇವೆ ಅಂದರೆ ಏನೋ ಒಂದು ಆಜ್ಞೆ ಪ್ರಕಾರ ಹೋಗ್ತೇವಿಲ್ಲ ಅಂದರೆ ಏನೋ ಮಾಡ್ಬೇಕಂತ ಹೇಳಿ. ಆದರೆ ದೇವರಲ್ಲಿ ಬಯಸುವಂಥದ್ದು ನಮಗೆ ಎಲ್ಲ ಚೆನ್ನಾಗಿದೆ, ಅದಕ್ಕೆ ಒಂದು ₹100 ಕೊಡೋಣ, ₹1000 ಕೊಡೋಣ, ₹1000 ಕೊಡೋಣ ಅಲ್ಲ. ಬದಲಾಗಿ ನನ್ನನ್ನು ನಾನು ಹೇಳ್ತಾನೆ, ಇದು ನಾನು ಯಾವುದಕ್ಕೂ ಒಪ್ಪಿಸ್ಕೊಟ್ಟಿದ್ದೇನೆ, ಏನನ್ನು ಮಾಡ್ತಾ ಇದ್ದೇನೆ, ಅದು ಏನಕ್ಕೆ ಅಂದರೆ 4ನೇ ವಚನ ಹೇಳ್ತಾನೆ, ಪರಿಶುದ್ಧರಿಗೆ ದಾನ ಕೊಡುವ ಅನ್ಯೋನ್ಯತೆಯಲ್ಲಿ ತಾವೂ ಪಾಲುಗಾರರಾಗುತ್ತೆ, ನಮ್ಮನ್ನು ಬಹಳವಾಗಿ ಬೇಡ್ಕೊಂಡು. ಅದೇನಂದ್ರೆ ಪರಿಶುದ್ಧರಿಗೆ ದಾನ ಕೊಡುವ ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗುತ್ತೆ. ಕೊಡುವಂಥದ್ದು ಇದಾಗಿರುತ್ತದೆ. ಮತ್ತು ದೇವರು ಖಂಡಿತವಾಗ್ಲೂ ಅವ್ರಿಗೆ ಎಷ್ಟು ಪ್ರತಿಫಲ ಅಂತ ನಾವು ಹೇಳಕ್ಕಾಗಲ್ಲ. ತನ್ನ ಐಶ್ವರ್ಯಕ್ಕೆ ಅನುಗುಣವಾಗಿ, ಪರಲೋಕದ ಐಶ್ವರ್ಯಕ್ಕೆ ಅನುಗುಣವಾಗಿ ಆತನು ಅನುಗ್ರಹಿಸುವ ಆತನಾಗಿದ್ದಾನೆ. ಇವತ್ತು ನಾನು ವಿಶೇಷವಾಗಿ ಇವತ್ತು ನನ್ನ ಜೀವನದಲ್ಲಿ ಕೆಲವು ವರ್ಷಗಳಲ್ಲಿ ನೋಡಿದಾಗ ಬ್ರದರ್ ಜಯರಾಮ್ ಅವ್ರ ಬಗ್ಗೆ ನೋಡಿದೆ. ಅವರು ಚೆನ್ನಾಗೇ ಇದ್ದರು, ಅವ್ರು ಬೇಕಾದ್ರೆ ಫಾರಿನ್ ಟ್ರಿಪ್ ಹೋಗಿದ್ದಾರೆಲ್ಲ ಮಾಡಿದ್ದಾರೆ. ಆದರೆ ಈ ಸ್ವಲ್ಪ ದಿವಸಗಳಲ್ಲಿ ಏನಂತಾರೆ ಕೆಲವು ಸಮಸ್ಯೆ ತೊಂದರೆಗಳಲ್ಲಿ ಆಗಿ ಹೋಗ್ತಿದ್ರು. ಅವರು ಏನಂತಾರೆ ಹಣದ ಕೊರತೆಯಲ್ಲಿ ಕೂಡ ಇರುವಂಥದ್ದು ನೋಡಿದೆ. ಆದರೂ ಕೂಡ ಅವರು ದೇವರಿಗೆ ಕೊಡಬೇಕಂತ ಹೇಳಿ ಅವರು ಏನಂತಾರೆ ದೇವರ ಸೇವೆಗೆ ಅಥವಾ ದೇವರು ಕೊಡ್ಬೇಕಂತ ಹೇಳಿ ಇದರಲ್ಲಿ ಹಿಂಜರಿಲಿಲ್ಲ. ಮತ್ತು ಇವತ್ತೇನು ಊಟ ಮಾಡಿಸಿದ್ದೇವಲ್ಲ, ಇವತ್ತು ಕ್ರಿಸ್ಮಸ್ ಲಂಚ್, ಇದು ಬ್ರದರ್ ಹೆಸರಲ್ಲಿ ಏನಿದೆ, ಅವರು ಮತ್ತು ಅಂದ್ರೆ ಅವ್ರ ಕುಟುಂಬ ಸಿಸ್ಟರ್ ಇದ್ದಾರೆ, ಅವ್ರ ಹೆಸರಲ್ಲಿ ಮತ್ತು ನನ್ನ ತಂಗಿ ಆನ್ಲೈನಲ್ಲಿ ಬರ್ತಾರೆ ಎಸ್ತೇರ್ ಅಂತೇಳಿ, ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಮಾಡಿರುವಂತ ಅಡಿಗೆ. ಅವರು ಅಂದ್ರೆ ಇದನ್ನು ಅವ್ರ ಬ್ರದರ್ ಜೀವಿತದಲ್ಲಿ ನೋಡ್ತೀವಿ. ಅವ್ರಿಗೆ ದುಡ್ಡಿದೆ, ಏನೋ ಇದೆ, ಸ್ವಲ್ಪ ಕೊಡೋಣ ಅಂತಿಲ್ಲ. ಪಾಪ ಅವ್ರು ಇರುವಂತಹ ಕಷ್ಟದಲ್ಲಿಯೂ, ತೊಂದರೆಯಲ್ಲಿಯೂ, ಹಿಂಸೆಯಲ್ಲಿಯೂ ದೇವರಾತ್ಮನ ಪ್ರೇರೇಪಣೆಯಿಂದ ಅವರು ಈ ಒಂದು ಅಂದ್ರೆ ಇಲ್ಲಿ ಕಳಿಸುವಂಥದ್ದು ಮಿನಿಸ್ಟ್ರಿಯಲ್ಲಿ ಅಂತ ಹೇಳ್ತಾನೆ, ಪರಿಶುದ್ಧರಿಗೆ ದಾನ ಕೊಡುವ ಅನ್ಯೋನ್ಯತೆಯಲ್ಲಿ ತಾವು ಪಾಲುಗಾರರಾಗಬೇಕಂತ. ಏನೋ ಪಾಸ್ಟರ್ಗೆ ಕೊಡೋಣ ಅಥವಾ ಸೇವೆ ಕೊಡೋಣ ಅನ್ನೋಂಥದ್ದು ತಾವು ಮಿನಿಸ್ಟ್ರಿಯಲ್ಲಿ ಪಾಲುಗಾರರಾಗುವಂಥದ್ದು. ನಾವೆಲ್ಲರೂ ಪಾಸ್ಟರ್ಗಳಾಗಲ್ಲ, ನಾವೆಲ್ಲರೂ ಸಿಂಗರ್ಗಳಾಗಲ್ಲ, ನಾವೆಲ್ಲರೂ ಬೋಧಕರಾಗಲ್ಲ. ಆದರೆ ಮಾಡೋಂಥವ್ರಿಗೆ ಸಹಾಯ ಮಾಡೋದ್ರಲ್ಲಿ ನಾವು ಕೂಡ ಅದ್ರಲ್ಲಿ ಪಾಲುಗಾರರಾಗ್ತೇವೆ, ಮಿನಿಸ್ಟ್ರಿಯಲ್ಲಿ ಪಾಲುಗಾರರಾಗ್ತೇವೆ. ಸೊ ಆ ಒಂದು ಏನಂತಾರೆ ಸೇವೆ ಬ್ರದರ್ ಜಯರಾಮ್ ಅವ್ರ ಕುಟುಂಬದವರು ಮಾಡಿರೋದು ಬಹಳ ಸಂತೋಷಕರ ಸಂಗತಿ. ಆ ಸಂಗತಿಯನ್ನು ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ದೇವರು ಅವರನ್ನು ಆಶ್ವಸಲಿ. ಅವ್ರಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀರಾ ನಮ್ದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹೀಗೆ ಈ ಒಂದು ಸಂಗತಿಯಲ್ಲಿ ನಾವು ನೋಡ್ತೇವೆ. ಇದನ್ನು ತಿಳಿಸುವಾಗ ಪೌಲನು ಈ ಒಂದು ಕೊಡುವಿಕೆ ಹೇಳ್ತಾ ಆತನ ಇದ್ದಕ್ಕಿದ್ದ ಹಾಗೆ ಕ್ರಿಸ್ಮಸ್ ಸಂದೇಶ ಹೇಳ್ತಾನೆ. ಇದು ಕ್ರಿಸ್ಮಸ್ ಅಲ್ಲ, ಅದ್ಯಾತ ಹೇಳ್ತಾನೆ, ಹೇಗೆ ನೀವು ಕೊಡೋದು ಅಂದ್ರೆ 9ನೇ ವಚನಕ್ಕೆ ಹೇಳ್ತಾನೆ, ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ನೀವು ಅರಿತವರಾಗಿದ್ದೀರಿ. ಹೇಗೆಂದರೆ ಆತನು ಐಶ್ವರ್ಯವಂತನಾಗಿದ್ರು, ಆತನ ಬಡತನದ ಮೂಲಕ ನೀವು ಐಶ್ವರ್ಯವಂತರಾಗುವಂತೆ ಆತನು ನಿಮಗೋಸ್ಕರ ಬಡವನಾದನು. ಸೊ ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ತ ನಮಗೋಸ್ಕರ ಬಡವನಾಗಿರುವಂಥ ದಿವಸ. ಕ್ರಿಸ್ತ ನಮಗೋಸ್ಕರ ಬಡವನಾಗಿರುವಂಥ ದಿವಸ. ಆ ದಿವಸ ಅಷ್ಟೇ ಅಲ್ಲ, ಈ ಲೋಕಕ್ಕೆ ಬಂದಿರುವಂಥದ್ದು ಬಡವನಾಗಿರೋದಕ್ಕೋಸ್ಕರವೇ.
ಆ ಉದ್ದೇಶ ನಮ್ಮನ್ನು ಐಶ್ವರ್ಯಂತರಾಗಿ ಮಾಡೋದಕ್ಕೋಸ್ಕರ. ಹಾಗಂತ ಕ್ಷಣ ಐಶ್ವರ್ಯ ಈ ಲೋಕದಲ್ಲಿ ಹುಡುಕಬೇಡ್ರಿ, ಈ ಲೋಕದಲ್ಲಿ ಕೊಡೋದಕ್ಕೆ ದೇವರು ವಾಗ್ದಾನ ಮಾಡಿಲ್ಲ. ಇಸ್ರೇಲಿಗೆ ಅದಿತ್ತು ಬೇರೆ, ಆದರೆ ಇವರೇನು ಕೃಪೆ ಕಾಲದಲ್ಲಿ ನಾವಿದ್ದೇವೆ, ಈ ಲೋಕದಲ್ಲಿ ನಮ್ಗೆ ಐಶ್ವರ್ಯಂತರ ಮಾಡಕ್ಕೆ ದೇವರು ಮಾಡಿಲ್ಲ. ಅದು ಮಾತ್ರ ನಾವು ಯಾವಾಗಲೂ ಜ್ಞಾಪಕ. ಅದು ದೇವರು ನಮ್ಮ ಅವಶ್ಯಕತೆಗಳನ್ನು ಬೆಳೆಸುವಾಗನಾಗಿದ್ದಾನೆ, ನಮ್ಮ ಪ್ರತಿಯೊಂದು ಚಿಂತೆ ದುಃಖಗಳನ್ನು ಬಲ್ಲವನಾಗಿದ್ದಾನೆ. ಸಮಯಕ್ಕೆ ಸರಿಯಾಗಿ ಆತನು ತನ್ನ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಅಥವಾ ಅನೇಕ ಸಾರಿ ನಾವು ಹಿಂಸೆಯಲ್ಲಿಯೂ ತೊಂದರೆಗಳಲ್ಲಿ ಹಾದು ಹೋಗ್ಬೋದೇನೋ, ಆದರೆ ನಾವು ಇಲ್ಲಿ ನೋಡ್ತೇವೆ ಅತ್ಯಂತ ಆನಂದದಿಂದ ಔದಾರ್ಯದಿಂದ ಕೂಡಿರುವಂಥ ಮನಸ್ಸು ದೇವರು ನಮಗೆ ಕೊಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ನೋಡುವಾಗ ಆ ಸಂಗತಿಯನ್ನು ಪೌಲನು ಹೇಳ್ತಿದ್ದಾನೆ, ಕರ್ತನಾದ ಯೇಸು ನಿಮಗೋಸ್ಕರ ಬಡವನಾದನು. ಅದಕ್ಕೆ ನೋಡುವಾಗ ಕೆಲವು ಸಂಗತಿಗಳು ಕ್ರಿಸ್ಮಸ್ ಸಂಬಂಧಪಟ್ಟಂತೆ ನೋಡುವಾಗ ಕ್ರಿಸ್ತನ ಐಶ್ವರ್ಯ ಏನಾಗಿದೆ ಒಂದ್ಸರಿ ನಾವು ಆಲೋಚನೆ ಮಾಡೋಣ. 9ನೇ ಹೇಳ್ತಾನೆ, ಹೇಗಂದ್ರೆ ಆತನು ಐಶ್ವರ್ಯವಂತನಾಗಿದ್ದರು. ಕರ್ತನಾದ ಯೇಸು ಕ್ರಿಸ್ತನ ಐಶ್ವರ್ಯ ಏನಾಗಿತ್ತು, ಏನಾಗಿದೆ, ಏನ್ ನಾವು ಲೆಕ್ಕ ಹಾಕಕ್ಕಾಗುತ್ತಾ? ಖಂಡಿತವಾಗಲಿಲ್ಲ. ಇವತ್ತೇನೋ ಫೋರ್ಬ್ಸ್ ಮ್ಯಾಗಝೀನ್ ಅಲ್ಲಿ ಹಾಕ್ತಾರೆ, ಪ್ರಪಂಚದ ಐಶ್ವರ್ಯವಂತರ ಲಿಸ್ಟ್ ಅವ್ರು ಹಾಕ್ತಾ ಇರ್ತಾರೆ ವರ್ಷ ವರ್ಷ, ಯಾರ್ಯಾರೆಷ್ಟು ಐಶ್ವರ್ಯವಂತರಿದ್ದಾರೆ ಅಂತ. ಇನ್ನು ಕೆಲವರು ಕೂಡ ಬೇರೆ ಸಂಘ ಸಂಸ್ಥೆಗಳು ಬಂದಿವೆ. ನೋಡುವಾಗ ಇಲ್ಲಿವರೆಗೂ ಅದು ಅಂದ್ರೆ ಐಶ್ವರ್ಯವಂತರ ಬಗ್ಗೆ ಅನೇಕ ದಿವಸಗಳಿಂದ ನೋಡಿದ್ದೇವೆ. ಇಲ್ಲಿವರೆಗೂ ಅನೇಕ ಐಶ್ವರ್ಯವಂತರು ಬಂದಿದ್ರು, ಇವತ್ತು ಅವ್ರ ಹೆಸರು ಕೂಡ ಇಲ್ಲ, ಕೆಲವರು ಹೋಗಿದ್ದಾರೆ. ಆದರೆ ಇವತ್ತಿನ ಸಮಯಕ್ಕೆ ಬರುವಾಗ ಇವತ್ತಿನ ಜನ ಬಹಳ ಬುದ್ಧಿವಂತರು ಅಂತ ಹೇಳ್ಬೋದು, ಬಹಳ ಚೆನ್ನಾಗಿ ಅದೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಲೌಕಿಕವಾಗಿ. ಆದರೆ ಹೇಳಕ್ಕಾಗಲ್ಲ, ದೇವರು ಖಂಡಿತವಾಗಲೂ ದರಿದ್ರರನ್ನು ತಿಪ್ಪೆಯಿಂದ ಎತ್ತಿ ಸಿಂಹಾಸನ ಮೇಲೆ ಕೂಡಿಸಲು ಶಕ್ತನಾಗಿದ್ದಾನೆ. ಸಿಂಹಾಸನದಲ್ಲಿರುವ ಆತನನ್ನು ಕೆಳಗೆ ತಳ್ಳಿ ಆತನನ್ನು ತಿಪ್ಪೆಗೂ ಕೂಡ ತಳ್ಳುವಂತ ದೇವರು ನಮ್ಮನ್ನಾಗಿದೆ. ಅದು ಫೇಮಸ್ ಅಲ್ಲ, ಅಥವಾ ಅದು ಶಾಶ್ವತವಾಗಿದ್ದಲ್ಲ. ಮತ್ತು ಎಷ್ಟೇ ಮಾಡಿದ್ರು ಕೂಡ ಅವರ ಏನಂತಾರೆ ಮೂಗಿನಲ್ಲಿ ಶ್ವಾಸವಿರುವವರೆಗಷ್ಟೇ. ಅದು ಹೋದಾಗ ಅವರು ಯಾವ ಐಶ್ವರ್ಯ ಏನು ಉಪಯೋಗ. ಆದ್ರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಐಶ್ವರ್ಯ ಯಾವುದಕ್ಕೆ ಹೋಲಿಸೋಣ? ಯಾವುದಕ್ಕೆ ಆತನ ಐಶ್ವರ್ಯವನ್ನು ಹೋಲಿಸೋದು ಸಾಧ್ಯ ಇಲ್ಲ. ಅದ್ರ ಒಂದು ತುಣುಕು ಏನಾದ್ರು ನಮ್ಗೆ ಗೊತ್ತಾಗ್ಬೇಕಾದ್ರೆ, ಹೊಸ ಫ್ಲೇಮ್ನಲ್ಲಿ ಹೇಳ್ತಾನೆ, ಚಿನ್ನದ ಬೀದಿ. ಇವತ್ತು ರೋಡ್ಗೆ ಸಿಮೆಂಟ್ ಟಾರ್ ಏನೋ ಹಾಕ್ತೇವೆ, ಆತನ ರೋಡ್ಗೆ ಚಿನ್ನ ಹಾಕ್ತಾನೆ. ಆತನ ಐಶ್ವರ್ಯ ಹಾಗೆ ಹೋಗುತ್ತೆ. ಆತನ ಐಶ್ವರ್ಯ ಏನಂದ್ರೆ ಆ 12 ಯೆರೂಸಲೇಮಿನ 12 ಗೇಟ್ಗಳಿಗೆ ಬಾಗಿಲುಗಳಿಗೆ ಮುತ್ತುಗಳಿಂದ ಬಾಗಿಲು ಮಾಡ್ತಾನೆ. ಅಂದ್ರೆ ಒಂದೊಂದು ಮುತ್ತು ಅಷ್ಟು ದೊಡ್ಡದು. ಇವತ್ತು ಒಬ್ಬರಿಗೆ ಒಂದು ಮುತ್ತು ಪರ್ ಸಿಕ್ಕುವಂಥದ್ದು ಬಹಳ ಕಷ್ಟ. ಆದ್ರೆ ಅದರ ಬಾಗಿಲುಗಳೇ ಮುತ್ತಿನಿಂದ ಮಾಡಿರ್ತಾರೆ ಅಂತ. ಅಂದ್ರೆ ಒಂದು ಸುಮ್ಮನೆ ಒಂದು ಐಶ್ವರ್ಯ. ಆದ್ರೆ ಆ ಐಶ್ವರ್ಯ ನಾವು ಹೊಂದಾಣಿಕೆ ಮಾಡಕ್ಕೆ ಸಾಧ್ಯವಿಲ್ಲ. ಐಶ್ವರ್ಯ ಅಂದ್ರೆ ಇವತ್ತಿನ ಕಾಲಕ್ಕೆ ಬಂದಾಗ ಸಾಧಾರಣವಾಗಿ ಎಷ್ಟು ನೋಟ್ಗಳಿವೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಷ್ಟು ಪ್ರಾಪರ್ಟಿ ಇದೆ, ಇದು ನೋಡ್ತೇವೆ. ಇವತ್ತಿನ ಒಂದು ವಹಿವಾಟು ಏನಾಗಿದೆ ಅಂದ್ರೆ ಬರೀ ನೋಟ್ಗಳಲ್ಲಿ, ಕ್ಯಾಶ್ ಅಲ್ಲಿ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ. ಅಂದ್ರೆ ಒಂದೊಂದು ಕಾಲಕ್ಕೆ ಕ್ಯಾಶ್ ಅನ್ನುವಂಥದ್ದೇ ಇರಲಿಲ್ಲ, ಅಥವಾ ಹಣ ಅನ್ನುವಂಥದ್ದಿಲ್ಲ. ಹಿಂದಿನ ಕಾಲಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಿದ್ರೆ ಅವಾಗ ಚಿನ್ನ ಬೆಳ್ಳಿ ನಾಣ್ಯಗಳಿತ್ತು. ಆದರೆ ಅದಕ್ಕಿಂತ ಹೋದಾಗ ಅನೇಕ ಸಾರಿ ಹಂತಗಳಿದ್ದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಉಪ್ಪಿನಿಂದಲೂ ಕಾಂಟ್ರಾಕ್ಟ್, ಉಪ್ಪಿನಿಂದಲೂ ಒಪ್ಪಂದ, ಉಪ್ಪಿನಿಂದಲೂ ಏನಂತಾರೆ ವ್ಯಾಪಾರ ವಹಿವಾಟು ಮಾಡುವಂಥದ್ದಿತ್ತು. ಅದಕ್ಕೆ ಯೇಸು ಕ್ರಿಸ್ತನು ಸುವಾರ್ತೆಗಳ ಉಪ್ಪಿನ ರುಚಿ ಹೋದ್ರೆ ಅದಕ್ಕೆ ಇನ್ಯಾತರಿಂದ ರುಚಿ ಕೊಡಲು ಸಾಧ್ಯ ಅಂತ ಹೇಳಿ. ನಿಜವಾಗ ಆ ಕಾಲದಲ್ಲಿ ಉಪ್ಪಿನ ಕಾಂಟ್ರಾಕ್ಟ್, ಸಾಲ್ಟ್ ಕವನೆಂಟ್ ಅಂತಿತ್ತು. ಒಂದು ಕಾಲಕ್ಕೆ ಉಪ್ಪನ್ನೇ ಹಣದ ರೂಪದಲ್ಲಿ ಕೊಡಂತಿತ್ತು, ಅದ್ರ ಮೂಲಕ ಒಪ್ಪಂದ. ಅಂದ್ರೆ ಉಪ್ಪು ರುಚಿ ಕಳೆದು ಹೋದ್ರೆ ಅಂದ್ರೆ ಅಲ್ಲಿ ಉಪ್ಪನ್ನು ಎಂದು ಸಪ್ಪೆಗಳು ಉಪ್ಪಾಗಿರುತ್ತೆ. ಆದ್ರೆ ಉಪ್ಪಿನಂತೆ ಏನು ಒಪ್ಪಂದ ಮಾಡ್ಕೊಂಡಿರಲ್ಲ, ಒಪ್ಪಂದ ಮುರಿದು ಹೋದಾಗ ಅದು ರುಚಿ ಕಳೆದು ಹೋಯ್ತು. ಆ ಕಾಲಕ್ಕೆ ಹಾಗಿತ್ತು. ಅದರ ಅರ್ಥದಲ್ಲಿ ಅಲ್ಲಿ ಕರ್ತನೆ ಹೇಳುವಂಥದ್ದು. ಅಂದ್ರೆ ಒಂದು ಕಾಲಕ್ಕೆ ಹಾಗಿತ್ತು. ಮತ್ತು ಇನ್ನು ಅದಕ್ಕಿಂತ ಹಿಂದೆ ಹೋದ್ರೆ ಅನೇಕ ಸಾರಿ ಇನ್ನು ಅವರಿಗೆ ಹಣನೇ. ಇವತ್ತು ನೋಡ್ತೇವಲ್ಲ, ಇನ್ನೂ ಕೆಲವು ಕುಟುಂಬದವರು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕಾಡಿನಲ್ಲಿ ವಾಸ ಮಾಡೋರಿದ್ದಾರೆ, ಅಂದ್ರೆ ಸಿಟಿಯಿಂದ ಪಟ್ಟಣದ ಬಹಳ ದೂರದಲ್ಲಿ. ಅವರು ಕ್ಯಾಶ್ ಕೊಟ್ಟು ಏನು ತಗೊಳ್ತಾ ಅವ್ರಿಗೆ ಅಲ್ವೇ ಇಲ್ಲ, ಅವಶ್ಯಕತೆ ಇಲ್ಲ, ದುಡ್ಡೇ ಇಡಲ್ಲ ಅವ್ರು. ಅಂದ್ರೆ ಇವತ್ತಿನ ಕಾಲಕ್ಕೆ ಅಷ್ಟಿದೆ. ಆದ್ರೆ ಅದಿನ ಕಾಲಕ್ಕೆ ಒಂದೊಂದು ಕಾಲಕ್ಕೆ ಅವ್ರಿಗೆ ಏನ್ ಬೇಕು ಎಲ್ಲ ಅಲ್ಲೇ ಅವ್ರಿಗೆ ಸಿಗ್ತೈತೆ, ಅದೇ ಬಳಸ್ಕೊಂಡು ಅದೇ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಈ ಏನಂತಾರೆ ಕರೆನ್ಸಿ ನೋಟ್ನ ಅವಶ್ಯಕತೆನೇ ಇರಲಿಲ್ಲ. ಇವತ್ತು ನಾವೇನಾದ್ರೂ ಐಶ್ವರ್ಯ ಅಂತ ತಕ್ಷಣ ಇದ್ರ ಲೆಕ್ಕದಲ್ಲಿ ನಾವು ನೋಡ್ತೇವೆ, ಕರೆನ್ಸಿ ನೋಟಲ್ಲಿ ಅಲ್ಲ. ನಮ್ಮ ಕರ್ತನಾದ್ರು ಯೇಸು ಕ್ರಿಸ್ತನ ಬಗ್ಗೆ ನೋಡಿದ್ರೆ ಆತನ ಐಶ್ವರ್ಯ ಯಾವುದಕ್ಕೆ ಹೋಲಿಸಕ್ಕೆ ಸಾಧ್ಯ? ಇಡೀ ಏನಂತಾರೆ 24 ಕೀರ್ತನೆಗಳ ಭೂಮಿಯು ಅದರಲ್ಲಿರೋ ಸಮಸ್ತವು ನನ್ನದೇ. ಭೂಮಿಯಲ್ಲಿರೋ ಎಷ್ಟು ಚಿನ್ನ ಹುಡುಕಿ ಎಲ್ಲ ಮಾಡಿದ್ರು ಅದೇ ಕರ್ತನೆ ಇದೆಲ್ಲ. ಮತ್ತೆ ಎಷ್ಟೆಷ್ಟು ಗ್ರಹಗಳು ಅಲ್ಲಿ ಹೋಗಿ ಯಾವ ಗ್ರಹದಲ್ಲಿ ಯಾವ ಅದಿರು ಸಿಗುತ್ತೋ, ಯಾವುದು ಏನಂತಾರೆ ಮಿನರಲ್ ಸಿಗುತ್ತೋ ಅದಕ್ಕೋಸ್ಕರ ಜನ ಹುಡುಕ್ತಾರೆ. ಇದೆಲ್ಲ ನಮ್ಮ ಕರ್ತನ. ಅಂದ್ರೆ ಇಲ್ಲಿ ಐಶ್ವರ್ಯವಂತನಾಗಿದ್ದನು. ಇಲ್ಲಿ 9ನೇ ಹೇಳ್ತಾರೆ, ಆತನ 9ನೇ ನೋಡುವಾಗ ಹೇಗಂದರೆ ಆತನ ಐಶ್ವರ್ಯವಂತನಾಗಿದ್ದರು. ಅಂದ್ರೆ ಐಶ್ವರ್ಯವಂತನಾಗಿದ್ದರು ಅಂದ್ರೆ ಆತನು ಬಡತನ ಅನುಭವಿಸಿದ. ಅಂದ್ರೆ ಎಷ್ಟು ಕಾಲಕ್ಕೆ ಆತನು ಐಶ್ವರ್ಯವಂತನಾಗಿದ್ದನು ಅಂದ್ರೆ
ನಿತ್ಯವಾಗಿಯೂ ಆತನು ಐಶ್ವರ್ಯವಂತನಾಗಿಯೇ ಇದ್ದನು. ಆತನ ಈ ಸಂದೇಶ ಏನು ಹೇಳ್ತಿರ್ತದೆ, ಅನೇಕರ ಪ್ರಕಾರ ಕ್ರಿಸ್ಮಸ್ ದಿವಸ ಯೇಸು ಕ್ರಿಸ್ತನ ಹುಟ್ಟಿ ಬಂದ ಅವತ್ತಿಂದ ಶುರು ಆಯ್ತು ಯೇಸು ಕ್ರಿಸ್ತನ ಜನನ ಅಥವಾ ಆತನ ಜೀವಿತ ಅಲ್ಲ. ಕ್ರಿಸ್ಮಸ್ ದಿವಸ ಆತನ ಹುಟ್ಟಿ ಬರೋದಕ್ಕಿಂತ ಮುಂಚೆ, ಅಂದರೆ ಅನೇಕ ಪ್ರಕಾರ ಇದೇ ದಿವಸ ಅಂತ ಹೇಳ್ತಾರೆ, ಆ ದಿವಸ ಮುಖ್ಯವಲ್ಲ. ಒಂದು ದಿವಸ ಆತನು ಬಡವನಾದನು. ಆತನು ಬಡವನಾಗೋದಕ್ಕಿಂತ ಮುಂಚೆ ಆತನು ಐಶ್ವರ್ಯವಂತನಾಗಿದ್ದನು. ನಿತ್ಯಕ್ಕೂ ಆತನು ಐಶ್ವರ್ಯವಂತನಾಗಿದ್ದನು. ಆತನು ಕೇವಲ ಮನುಷ್ಯನಾಗಿದ್ದಕ್ಕಿಂತ ಮುಂಚೆ ಕೂಡ ಆತನು ಐಶ್ವರ್ಯವಂತನಾಗಿದ್ದನು. ಅದಕ್ಕೆ ಆತನು ಫರಿಸಾಯರು ಒಂದು ಪ್ರಶ್ನೆ ಕೇಳುವಾಗ ಹೇಳ್ತೇವೆ, ನಾವು ಅಬ್ರಹಾಮನ ಮಕ್ಕಳು, ನಾವು ಇಂಥವರು ಹಾಗೆ ಹೇಳ್ತಾರೆ. ಯೇಸು ಕ್ರಿಸ್ತನ ಜನನದ ಬಗ್ಗೆ ಕೂಡ ಅವರು ತಪ್ಪಾಗಿ ಮಾತಾಡ್ತಾರೆ. ಅದಕ್ಕೆ ಆತನು ಹೇಳ್ತಾನೆ, ಅಬ್ರಹಾಮನಿಗಿಂತ ಮುಂಚೆ ನಾನು ಇದ್ದೆನು, ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದೆ, ಐ ಆಮ್ ದಟ್ ಐ ಆಮ್ ಅಂತ ಇದು ಸಾಕು. ಅದಕ್ಕೆ ಅರ್ಥನು ಅವನು ಅಷ್ಟೇ ಅಲ್ಲ, ಇನ್ ದ ಬಿಗಿನಿಂಗ್ ಅಂತ ಏನು ಹೇಳ್ತೇನೆ, ಆದಿಯಲ್ಲಿ ದೇವರು ಎಲ್ಲವನ್ನು ಉಂಟು ಮಾಡೋರು ಆತನೇ ಅದನ್ನು ಉಂಟು ಮಾಡುವ. ಎಲ್ಲವೂ ಆತನದಿರುವಾಗ ಆತನ ಆಸ್ತಿ ಯಾವ ಲೆಕ್ಕದಲ್ಲಿ ನಾವು ಲೆಕ್ಕ ಮಾಡಕ್ಕೆ ಸಾಧ್ಯ ಇಲ್ಲ. ಅಂಥ ಐಶ್ವರ್ಯವಂತನಾಗಿರುವಂತಹ ಕಾರಣ ಆತನು ಎಲ್ಲದರಲ್ಲೂ ಐಶ್ವರ್ಯವಂತನು. ಆತನ ಪ್ರೀತಿಯಲ್ಲಿ ಐಶ್ವರ್ಯವಂತನು, ಆನಂದದಲ್ಲಿ ಐಶ್ವರ್ಯವಂತನು, ಸಂತೋಷದಲ್ಲಿ ಐಶ್ವರ್ಯವಂತನು, ನೀತಿ ನ್ಯಾಯಗಳಲ್ಲಿ ಐಶ್ವರ್ಯವಂತನು, ಸಮಾಧಾನದ ಪ್ರಭು ಏಷಾಯಕಂತ ಪ್ರತಿಯೊಂದರಲ್ಲಿ ಐಶ್ವರ್ಯವಂತನ. ಆತನ ಕೊರತೆ ಯಾವುದಿಲ್ಲ. ಅದು ಇಲ್ಲಿ ವಿಶೇಷ 8ನೇದಕ್ಕೆ ಬರುವಾಗ ಹಣದ ವಿಷಯದಲ್ಲಿ, ದಾನ ಕೊಡುವ ವಿಷಯದಲ್ಲಿ ಕರ್ತನ ಬಗ್ಗೆ ಕಂಪೇರ್ ಮಾಡಿ ಆತನೇ ಹೇಳ್ತಾನೆ. ನೋಡುವಾಗ ನೀವೇನಾದ್ರು ಹಾಗೆ ತಗೊಂಡ್ರು ಕೂಡ ಕರ್ತನಾಥ ಕ್ರಿಸ್ತ ನಿಮಗೆ ಹೇಗೆ ಕೊಟ್ಟಿದ್ರ ಅಂದ್ರೆ, ತಾನು ಎಷ್ಟೇ ಐಶ್ವರ್ಯತನಾಗಿದ್ರು ಆತನು ಅದೆಲ್ಲವನ್ನು ತ್ಯಜಿಸಿ ಬಡವನಾದರು. ಯಾಕಂದ್ರೆ ನೀವು ಐಶ್ವರ್ಯಂತ ಆಗೋದಕ್ಕೋಸ್ಕರ ಆತ ಬಡವನಾಗಿದ್ದನು. ಅದನ್ನ ಹೇಳಿ ಅಂದ್ರೆ ನಮ್ಮ ಕರ್ತನಾಥ ಕ್ರಿಸ್ತನು ಐಶ್ವರ್ಯವಂತನು. ಆತನಿಗೆ ಲೋಕದ ರೀತಿಯಲ್ಲಿ ನಮ್ಮ ಜ್ಞಾನಕ್ಕೆ ತಿಳಿದ ಹಾಗೆ ಯಾವುದಕ್ಕೂ ಹೋಲಿಸಲು ಸಾಧ್ಯ. ಐಶ್ವರ್ಯವಂತನು, ಎಲ್ಲವೂ ಆತನಲ್ಲಿ, ಕೊರತೆ ಅನ್ನೋಂಥದ್ದು ಆತನಲ್ಲಿ ಇಲ್ಲವೇ ಇಲ್ಲ. ಇವತ್ತಿನ ಎಷ್ಟೇ ಜನರು ಏನೇ ಹೇಳಿದ್ರು ಕೂಡ ಅದು ಆತನಿಗೆ ಸಮಾನವಾದದ್ದು ಅಲ್ವೇ ಅಲ್ಲ. ನಮ್ಮ ಕರ್ತನಾಥ ಯೇಸು ಕ್ರಿಸ್ತನು ಐಶ್ವರ್ಯವಂತನು ಮೊದಲನೇದಾಗಿ. ಹಾಗೆ ಆತನ ಐಶ್ವರ್ಯವಂತನಿರುವ ಆತನು ಈ ಲೋಕಕ್ಕೆ ಬರುವಾಗ ಆತನ ಹೇಳ್ತಾನೆ, ಆತನು ನಮಗೋಸ್ಕರ ಬಡವನಾದನು. ಎಷ್ಟು ಮಟ್ಟಿಗೆ ಬಡವನಾದನು ಅಂದ್ರೆ, ಆತನು ಹುಟ್ಟಿ ಬಂದಾಗ ಆತನಿಗೆ ಇಳ್ಕೊಳ್ಳೋದಕ್ಕೆ ಆತನಿಗೆ ಒಂದು ರೂಮ್ ಕೂಡ ಆತನಿಗೆ ಸಿಕ್ಕಲ್ಲ. ಅದಕ್ಕೆ ಆತನ ಲೋಕದ ಸುವಾರ್ತೆ 2ನೇದಲ್ಲಿ ಅವಾಗಲೇ ನಾವು ವಾಕ್ಯ ನೋಡಿದ ಅದಕ್ಕೋಸ್ಕರವೇ ಲೋಕದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ, ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಗಳನ್ನು ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲವಾದ್ದರಿಂದ ಆತನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಅಂದ್ರೆ ಮಗುವನ್ನು ಏನಂತಾರೆ ಹೆತ್ತಿರುವಂಥದ್ದು ಕೂಡ ಎಲ್ಲೋ ರೋಡ್ನಲ್ಲೋ ಎಲ್ಲೋ ಗೊತ್ತಿಲ್ಲ ಪಾಪ. ನಮ್ಮ ಕರ್ತನಾಥ ಎಷ್ಟು ಮಟ್ಟಿಗೆ ಬಡವನಾದನಂದ್ರೆ, ಆತನು ಒಂದೊಂದು ದಿವಸ ಮುಂದೆ ಹೇಳ್ತಾನೆ ಶಿಷ್ಯರಿಗೆ, ಏನಂತಾರೆ, ಈ ಲೋಕದಲ್ಲಿ ನದಿಗಳಿಗೆ ಕವಿ ಮುಂತಾದ ಉಂಟು, ಆಕಾಶದ ಪಕ್ಷದ ಕೂಡುಗಳು ಉಂಟು, ಆದ್ರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಜಾಗ ಅಲ್ಲ ಅಂತ ಹೇಳ. ಆತ ಈ ಲೋಕದಲ್ಲಿರುವಾಗ ಆತನು ನನಗೆ ಎಷ್ಟು ಆಸ್ತಿ ಇದೆ, ನನಗೆ ಎಷ್ಟು ಸೈಟ್ ಇದೆ, ಎಷ್ಟು ಬಂಗ್ಲಗಳಿದೆ, ಎಷ್ಟು ಕಾರ್ಗಳಿವೆ, ಅದು ಪ್ರಾರಂಭವಾಗಿದ್ದೇ ಇಲ್ಲಂದರೆ ಆತನ ಲೋಕದಲ್ಲಿ ಹುಟ್ಟಿ ಬಂದಾಗಲೇ ಆತನಿಗೆ ಒಂದು ರೂಮ್ ಕೂಡ ಆತನಿಗೆ ಆ ಛತ್ರದಲ್ಲಿ ಆತನಿಗೆ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸಿದರು. ಅಂದ್ರೆ ಕೆಲವರು ಜನಸಿಂಹನಾರು ಗೋದಲಿಯಲ್ಲಿ ಹಾಡು ಉಂಟು, ತಪ್ಪು ಹಾಡ್ತೇವೆ. ಗೋದಲಿಯಲ್ಲಿ ಹುಟ್ಟಲಿಲ್ಲ, ಆದ್ರೆ ಒಟ್ಟಲ್ಲಿ ಹುಟ್ಟಿದನ ಎಲ್ಲೋ. ಸ್ಥಳವಿಲ್ಲದ ಕಾರಣ ಏನ್ ಹೇಳ್ತಾನೆ ಹೇಳಿ, ಆಕೆ ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಗಳು ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲವಾದ್ದರಿಂದ ಆತನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಗೋದಲಿಯಲ್ಲಿ ಹುಟ್ಟಿದ ಅಂತಿಲ್ಲ, ಅದೇನಾಗೆ ನೇಟಿವಿಟಿ ಅಂತ ತಕ್ಷಣ ಎಲ್ಲರೂ ಮನೆ ಮುಂದೆ ಇಲ್ಲಿನ ಹಾಕಿರ್ತಾರೆ, ಅಲ್ಲೆಲ್ಲ ಹುಲ್ಲು ಹಾಕಿಡೋದು, ಕುರಿಗಳು, ಕುರುಬರು, ಜೋಯಿಸರು ಅವರು ಎಲ್ಲ ತೋರಿಸೋದು. ಆದ್ರೆ ಗೋದಲಿಯಲ್ಲಿ ಹುಟ್ಟಿ ಬಂದದಲ್ಲ, ಅಂದ್ರೆ ಹೋಟೆಲ್ ಆ ಚಿತ್ರ ನೋಡ್ತೇವೆ. ಆದ್ರೆ ಆತನಿಗೆ ಈ ಲೋಕದಲ್ಲಿ ಹುಟ್ಟಿ ಬಂದಾಗ ಆ ಒಂದು ಮೊದಲನೇ ಕ್ಷಣ ಆತನ ಲೋಕದಲ್ಲಿ ಮನುಷ್ಯನ ಕಣ್ಣು ತೆಗೆದಾಗಲೂ ಕೂಡ ಆತನಿಗೆ ಯಾವ ಮನೆಯಲ್ಲ, ಯಾರು ಆತನು ಸ್ವೀಕರಿಸಲಿಲ್ಲ. ಅಷ್ಟೇ ಅಲ್ಲ, ಆತನು ಹೇಳ್ತದೆ ಪ್ರಾಣಿಗಳು ಮಲಗುವಂಥದ್ದು ಗೋದಲಿಯಲ್ಲಿ ಆತನು ಮಲಗಬೇಕಾಯ್ತು. ಮುಂದೆ ಆತನ ಜೀವನದಲ್ಲಿ ಕೂಡ ಆತನೇನೋ ಪಾಕೆಟ್ ಮನಿ ತಗೊಂಡು, ಬ್ಯಾಗ್ ತಗೊಂಡು, ಪರ್ಸ್ ತಗೊಂಡು ಆತನ ಓಡಾಡಲಿಲ್ಲ. ಇಸ್ಕರಿಯೋತ ಯೂದನವನಿಗೆ ಒಂದು ಜವಾಬ್ದಾರಿ ಕೊಟ್ಟಿದ, ಆತನ ಹಣದ ಬ್ಯಾಗ್ ಇಟ್ಕೊಂಡು ಓಡಾಡ್ತಾನೆ. ಆತನು ಯಾವುದೂ ಸಂಪಾದಿಸಲಿಲ್ಲ. ಅಥವಾ ಅಷ್ಟೇ ಅಲ್ಲ, ಕೊನೆಯದಾಗಿ ಆತನ ಲೋಕವನ್ನು ಬಿಡುವಾಗಲೂ ಕೂಡ ತನಗೆ ಸ್ವಂತ ಸಮಾಧಿಗಳಿಲ್ಲ. ಅರಿಮತಾಯದ ಏನಂತಾರೆ ಸಿಮಿಯೋನಂತ ಸಮಾಧಿಯಲ್ಲಿ ಆತನಿಗೆ, ಯಾಕೆ ಆತ ಅಷ್ಟು ಬಡವನಾದನು. ಬಡತನ ಕರ್ತನಾಥ ನಾವು
ಕಲಿಬೇಕಾಗಿರೋದು. ಆತನಿಗೆ ಯಾವ ಮನೆ ಇಲ್ಲ. ನಾವು ನೋಡ್ತೇವೆ ಅನೇಕ ಸಾರಿ, ವಿಶೇಷವಾಗಿ ಮಕ್ಕಳಿಗೆ ಮದುವೆ ಅಂತ ತಕ್ಷಣ ಎಲ್ಲರಿಗೂ ಅದೇ ಬರುತ್ತೆ. ಅವ್ರಿಗೆ ಏನಾರ ಸ್ವಂತ ಮನೆ ಇದೆನಾ, ಹೊಲ ಇದೆನಾ, ಅದು ಇದೆನಾ, ಇದಿದೆನಾ, ಇದೇ ಫಸ್ಟ್ ನೋಡ್ತೇವೆ. ಅಂದರೆ ಹೌದು, ಲೌಕಿಕವಾಗಿ ಅದೇನೋ ಭಾಳ ಚೆನ್ನಾಗಿರ್ಬೋದು, ವಿಶ್ವಾಸಿಯಾಗಿ ಕೂಡ ಅದೇ ಯೋಚನೆ ಮಾಡ್ತೇವೆ. ನಾವು ನಂಬಿರುವಂಥ ಕರ್ತನಿಗೆ ಯಾವ ಮನೆ ಇರಲಿಲ್ಲ. ಮನೆ ಇಲ್ಲದೆ ಇರೋವಂಥವನಿಗೆ ನೀವು ರಕ್ಷಕನಾಗಿ ಯಾಕೆ ಕರೆಸಿದ್ದೀರಾ? ಮನೆಯವರಿಗೆ ಹುಡ್ಕೊಂಡು ದೇವರಂತ ನಂಬ್ರಿ. ಇವತ್ತು ನಾವು ನನಗೂ ಕೂಡ ಇವಾಗ ಎಷ್ಟೋ ವರ್ಷಗಳ ಹಿಂದೆ ನನ್ನ ಹೆಂಡತಿ ನನಗೆ ಮದುವೆ ಆಗಿದ್ರು ಕೂಡ ಇವನಿಗೆ ಮನೆ ಇದೆ ಅಂತ ಮಾಡಲಿಲ್ಲ. ನಾವು ಬೆಂಗಳೂರಲ್ಲಿ ಬಂದಿರೋದು. ಆಕೆ ನನಗೆ ಮದುವೆ ಆಗಿದ್ದು ಏನೋ ಒಬ್ಬ ದೇವರ ಸೇವಕ ಇದ್ದಾನೆ, ಸೇವೆ ಮಾಡ್ತಾನೆ ಅಂತ ಮದುವೆ ಆದರು. ಮನೆ ಇದೆ ಅಂತ ಮಾಡಲಿಲ್ಲ. ಪಾಪ ಅದರ ಆದಮೇಲೆ ಆಕೆ ಎಷ್ಟೊಂದು ಸಂಪಾದಿಸಲು, ಆದರೆ ಆಕೆ ಸಂಪಾದಿಸೋ ಮಟ್ಟಿಗೆ ಅದು ಇವತ್ತು ಉಳಿದಿಲ್ಲ, ಸರಿ ನಡೆದಿಲ್ಲ. ಆಕೆ ಕಷ್ಟಪಡ್ಬೋದು, ಆಗಿರಲಿಲ್ಲ ಇವತ್ತು, ಆದರೆ ಅದೆಲ್ಲ ಇಲ್ಲ. ಅದನ್ನು ನೋಡ್ತೇವೆ ಲೋಕದಲ್ಲಿ. ಆ ಒಂದು ಸಂಗತಿ ನಾವು ಬಹಳ ಮಾತು ಕೊಡ್ತೇವೆ. ಇದು ಇದ್ರೆ, ಇದಾದ್ರೆ ಯಾರು ಹೇಳ್ತಾರೆ, ಎಷ್ಟು ಭಾಳ ನಂಬಿ ಭಾಳ ಬಿಲ್ಲಿವರು ಪ್ರೇಯರ್ ಮಾಡ್ತೇವೆ, ಬೈಬಲ್ ಓದ್ತೇವೆ ಅಂತಾರೆ. ಈ ಸಂಗತಿಗಳು ಬಂದಾಗ ಲೋಕದವರಂತೆ ಫಸ್ಟ್ ಅದಕ್ಕೆ ಹೋಗ್ತಾರೆ. ಅದೇ ಯೋಚನೆ, ಯಾರಿಗೆ ಮದುವೆ ಕೊಡು, ಮನೆ ಆದರೂ ಇದೆನಾ, ಏನು ಕೆಲಸ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ನು ಸ್ವಂತ ಮನೆ ಆದರೂ ಇದ್ದರೂ ಬದುಕ್ತಾರೆ ಅಂತ ಹೇಳಿ. ನಾವೆಲ್ಲ ಹೇಗೆ ಬದುಕು ಬಂದಿದ್ದೇವೆ? ಪ್ರಪಂಚದ ಜನ ಹೇಗೆ ಬದುಕ್ತಾ ಇದ್ದಾರೆ? ಎಲ್ಲ ಈ ಬೆಂಗಳೂರಲ್ಲಿರೋರೆಲ್ಲ ಮನೆ ಇರೋರು, ಆಸ್ತಿ ಇರೋರು, ಇವರೇ ಬದುಕ್ತಾ ಇದ್ದಾರಾ? ನಾವು ದೇವರು ನಂಬಿದೆ, ಆದರೆ ನಮ್ಮನ್ನು ದೇವರು ನಡೆಸುವ ಆತ್ಮನಾಗಿದ್ದಾನೆ. ಆ ಸಂಗತಿ ನಾವು ಮುಂದೆ ನೋಡ್ತೇವೆ. ಆದರೆ ಇಲ್ಲಿ ನೋಡುವಾಗ ನಮ್ಮ ಕರ್ತನಾದ ಲೋಕಕ್ಕೆ ಹಾಗೆ ಬಂದಿರುವಂಥದ್ದು ಅಷ್ಟೇ ಅಲ್ಲ, ಈ ಲೋಕದಲ್ಲಿ ಇರುವಾಗಲೂ ಯಾವಾಗಾದ್ರೂ ಆತನು ಹಿಂದಿನ ಬಗ್ಗೆ ಆತನ ಯೋಚನೆ ಮಾಡೋಣ. ನಮಗೆಲ್ಲರಿಗೂ ನಾವು ಒಂದು ವೇಳೆ ನಾವು ಐಶ್ವರ್ಯವಂತರಾಗಿದ್ದು ಇವತ್ತು ಬಡತನ ಬಂದರೆ ನಮ್ಗೆ ನೆನಪು ಬರುತ್ತೆ ಹಿಂದಿದ್ದು. ನಮಗೆ ಅವಾಗ ನಮ್ಮ ಹತ್ರ ದೊಡ್ಡ ಮನೆ ಇತ್ತಲ್ಲ, ಬಂಗ್ಲೆ ಇತ್ತಲ್ಲ, ಕಾರ್ ಇತ್ತಲ್ಲ, ಇವತ್ತು ನೋಡ ಹೇಗಿದೆ ಅಂತೇಳಿ ಆ ನೆನಪು ಬಂದ್ರೆ ನಮಗೆ ದುಃಖ ಆಗುತ್ತೆ. ಆ ನೆನಪೇ ನಮ್ಗೆ ಒಂದಿದಾಗುತ್ತೆ. ಅವತ್ತು ಎಷ್ಟು ಚೆನ್ನಾಗಿದ್ದೇವಲ್ಲ, ಇವತ್ತು ನೋಡೋರು ಹೇಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾದರೂ ಆತನ ಐಶ್ವರ್ಯವಂತನಾಗಿರುತ್ತದೆ ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ. ಆದರೆ ಅಲ್ಲಿ ಲೋಕದಲ್ಲಿ ಆತನ ಬಡವನಾಗಿ ಬಂದಾಗ ಎಲ್ಲಿ ಕೂಡ ಆತನು ನನಗೆ ಹಾಗಿತ್ತು, ಇದಿತ್ತು, ಅದಿತ್ತು. ಇವತ್ತು ಅನೇಕರು ತಮ್ಮ ಯೋಗ್ಯತೆ ಬೇರೆ ಮುಂದೆ ತೋರಿಸ್ಕೊಳಕ್ಕೆ, ಹೊಗಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ನಮ್ದು ಅಷ್ಟಿದೆ, ಇದಿದೆ, ಅದಿದೆ, ಹಾಗಿದೆ ಮಾಡಕ್ಕೆ ಅನೇಕ ಸರಿ ಪ್ರಯತ್ನ ಪಡ್ತಾರೆ. ಆದರೆ ಖಂಡಿತವಾಗಲೂ ಕರ್ತನಾಥನಿಗೆ ಅದು ನೆನಪು ಕೂಡ ಬರಲಿಲ್ಲ. ನಮ್ಮದೇ ಜೀವಿತ ನಾವು ನೋಡಿದ್ರೆ ಅನಿಸುತ್ತೆ ನಮಗೆ, ನಾವು ಕಷ್ಟದಲ್ಲಿ ಹೋಗುವಾಗ ನಮ್ಮ ಹಿಂದಿನ ನೆನಪುಗಳು ಅನೇಕ ಸರಿ ಕಹಿ ನೆನಪುಗಳಾಗಿರುತ್ತೆ. ಅವು ಎಷ್ಟು ಚೆನ್ನಾಗಿತ್ತಲ್ಲ, ಎಷ್ಟು ಹಣ ಇತ್ತು, ಎಷ್ಟು ಇತ್ತು, ಅದಿತ್ತು, ಆಯ್ತು, ಒಂದು ದಿವಸ ಹಾಗಿತ್ತು. ದೇವರು ಇವತ್ತು ಈ ಒಂದು ಕಷ್ಟದಲ್ಲಿ ಹಾದು ಹೋಗುವಂತೆ ಮಾಡಿರ್ಬೋದು. ಮತ್ತು ಅಷ್ಟೇ ಅಲ್ಲ, ಒಂದು ನೆನಪು ಮಾಡಿಕೊಳ್ಳೋಣ, ನಮ್ಮ ದೇವರು ಯಾವಾಗಲೂ ಏನಂತಾರೆ, ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ನಮ್ಮ ದೇವರು ಮತ್ತೆ ಚಾನ್ಸ್ ಕೊಡುವ ಆತ್ಮಾಗಿದೆ ಎಂದು ನಾವು ತಿಳ್ಕೊಬೋದು. ನಾವು ತಪ್ಪು ಮಾಡಿದೇವೆ, ಇದಾಯಿತು, ದೇವರು ಅದಕ್ಕೆ ಹೀಗೆ ಮಾಡಿರಬೇಕು, ಆಯಿತು, ದೇವ್ರು ಹೀಗೆ ಶಿಕ್ಷೆ ಕೊಡ್ತಾನೆ, ಇನ್ನೇನು ಇದರಿಂದ ಸರಿಯಾಗಲ್ಲ. ಅಲ್ಲ, ಸರಿಯಾಗುತ್ತೆ, ಸರಿಯಾಗಲ್ಲ ಬೇರೆ ವಿಷಯ. ಬದಲಾಗಿ ದೇವ್ರನ್ನೊಂದು ಚಾನ್ಸ್ ಕೊಡಲ್ಲ ಅನ್ನೋಂಥದ್ದು ನಾವು ಎಂದಿಗೂ ಮಾತಾಡೋದು. ದೇವ್ರು ಒಂದು ಚಾನ್ಸ್ ಅಲ್ಲ, 2 ಚಾನ್ಸ್ ಅಲ್ಲ, ಎಷ್ಟು ಚಾನ್ಸ್ ಕೊಡಲ್ಲ ಆತನ ಶಕ್ತನಾಗಿದೆ. ಅದೇ ಆತನ ಕೃಪೆ ಆಗಿದೆ, ಅದೇ ಆತನ ಕೃಪೆ. ಅದಕ್ಕೆ ಆತನು ಎಂದು ಕೂಡ ಅದರ ಬಗ್ಗೆ ಬದಲಾಗಿ ಒಂದು ಸಾರಿ ಆತನು ಬರೋದಕ್ಕಿಂತಲೇ ಮುಂಚೆನೇ ಪ್ರವಾದಿ ಹೇಳ್ತಾನೆ, ಆತನು ದುಃಖದ ಮನುಷ್ಯನಾಗಿ. ಯೆಶಾಯ 53:3 ವಚನ ನೋಡ್ತೇವೆ. ಯೆಶಾಯ 53:3, ಯೆಶಾಯದವರಿಗೆ 53ನೇ ಅಧ್ಯಾಯ 3ನೇ ವಚನ. ಯೆಶಾಯದವರಿಗೆ 53ನೇ ಅಧ್ಯಾಯ 3ನೇ ವಚನ. ಆತನು ಮನುಷ್ಯನಿಂದ ತಳ್ಳಲ್ಪಟ್ಟವನು, ತಿರಸ್ಕರಿಸಲ್ಪಟ್ಟವನು, ದುಃಖಿತ ಮನುಷ್ಯನು, ಕಷ್ಟವನ್ನು ಅರಿತವನು, ನಾವು ನಮ್ಮ ಮುಖಗಳನ್ನು ಆತನಿಂದ ಮರೆ ಮಾಡಿಕೊಳ್ಳುವ ಹಾಗೆ ಧಿಕ್ಕರಿಸಲ್ಪಟ್ಟವನು ಆಗಿದ್ದನು, ಮತ್ತು ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಆತನು ಬರೋದಕ್ಕಿಂತ ಮುಂಚೆಯ ಪ್ರವಾದನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲೋಕದಲ್ಲಿ ಹೇಗೆ ದುಃಖಿತನು ಅಂದರೆ ಆ ರೀತಿಯಾದಂಥ ಸ್ವಭಾವ. ಯಾಕೆ? ನಮಗೋಸ್ಕರ ಆತನು ಬಡವನಾದ.
ಅದಕ್ಕೆ ನಾವು ನೋಡ್ತೇವೆ ಅದಕ್ಕಿಂತ ಮುಂಚೆ ಏನೊಂದು ಸಂಗತಿ ನೋಡ್ತೇವೆ, ಆತನ ಮತ್ತೆ ಹಾಗಾಗ್ಬೇಕಾದ್ರೆ ಆತನನ್ನು ಯಾರಾದ್ರೂ ಬಡವರಾಗಿ ಮಾಡಿದ್ರ ಇಲ್ಲ, ಮ್ಯಾನರ್ ಅಂತ ನೋಡ್ತೇವೆ ಯಾವ ರೀತಿಯಾಗಿ ಬಡನಾದ್ರು. ಇಂಗ್ಲಿಷ್ ಹೇಳ್ತಾನೆ ಹಿ ಬಿಕೇಮ್ ಪುವರ್. ಕನ್ನಡದಲ್ಲಿ ಕೂಡ ನೋಡ್ತೇವೆ ಅದೇ 2 ಕೊರಿಂಥ 2ನೇ ಅಧ್ಯಾಯ 8ನೇ ವಚನ. 2 ಕೊರಿಂಥ ಅವಲೇ ನೋಡಿರೋ ವಚನ 9ನೇ ವಚನದಲ್ಲಿ, ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ನೀವು ಅರಿತವರಾಗಿದ್ದೀರಿ. ಹೇಗೆಂದರೆ ಆತನು ಐಶ್ವರ್ಯವಂತನಾಗಿದ್ದರು, ಆತನ ಬಡತನದ ಮೂಲಕ ನೀವು ಐಶ್ವರ್ಯವಾಗುವಂತೆ ಆತ ನಿಮಗೋಸ್ಕರ ಬಡವನಾದನು. ತನ್ನಷ್ಟಕ್ಕೆ ತಾನು ಬಡವನಾದನು. ಯಾರು ಆತನನ್ನು ಬಡವನನ್ನಾಗಿ ಮಾಡಲಿಲ್ಲ. ಮಾಡಬೇಕಂತೇಳಿ ಫೋರ್ಸ್ ಇಲ್ಲ, ಅಥವಾ ಆತನ ತನಗಿರುವುದೆಲ್ಲ ಲಾಸ್ ಆಯಿತು ಅದಕ್ಕೆ ಬಡವನಾದನು ಅಲ್ಲ. ಆತನು ತಾನು ಬರಿದು ಮಾಡ್ಕೊಂಡು ತನ್ನನ್ನು ತಾನು ಬಡವನಾಗಿ ಮಾಡ್ತಾನೆ. ಆತನು ತನ್ನನ್ನು ತಾನೇ ಅವನ ನಿರ್ಧಾರಕ್ಕೆ ಬಂದನು ಹೊರತು ಇನ್ನೊಬ್ಬರ ಕಾರಣದಿಂದ ಅಲ್ಲ. ನಾವು ಅನೇಕ ಸರಿ ನಾವು ಬಡವರಾಗಿದ್ದೇವೆ ಅಂದ್ರೆ ನಮ್ಮ ತಪ್ಪುಗಳಿಗೋ ಅಥವಾ ಬೇರೆಯವರ ಮೋಸಕ್ಕೋ ವಂಚನೆಗೋ ಅಥವಾ ಇನ್ಯಾವುದಕ್ಕೂ ಆಗಿರ್ತೇವೆ. ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಡವನಾಗಿರೋದು ತಾನು ನಿರ್ಧಾರ ಮಾಡಿರೋದು. ತಾನೇ ನಾನು ಬಡವನಾಗ್ತೇನೆ ಅಂತ ಬಂದ. ಯಾಕೆ ಅಂದ್ರೆ ಅಲ್ಲಿ ನೋಡ್ತೇವೆ ನಿಮಗೋಸ್ಕರ, ನಮಗೋಸ್ಕರ. ಆತನು ಬಡವನಾಗಿರುವಂಥದ್ದು ನಮಗೋಸ್ಕರ. ಹಾಗಂದ ತಕ್ಷಣ ಹೇಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇವತ್ತು ನೋಡ್ತೇವೆ, ಇವತ್ತು ಕೂಡ ನಮ್ಮ 1 ವರ್ಷ ಹಿಂದೆ ನ್ಯೂಸ್ ನಲ್ಲಿ ಬಂದಿತ್ತಲ್ಲ, ನಮ್ಮ ದೇಶದ ಐಶ್ವರ್ಯ 50% ಐಶ್ವರ್ಯ 5 ಜನರ ಹತ್ರ ಇದೆ ಅಂತ. ಇನ್ನು ಉಳಿದಂತ 50% ಇಡೀ ನಮ್ಮ ದೇಶದ ಇಷ್ಟೊಂದು ಕೋಟ್ಯಾಂತರ ಜನ ಹೇಳ್ತಾರಲ್ಲ, ಅಷ್ಟೊಂದು ಕೋಟ್ಯಾಂತರ ಜನರ ಹತ್ರ 50%, ಇಷ್ಟೆಲ್ಲ ಸೇರಿಸಿದ್ರೆ 50% ಇದೆ. 5% ಜನರ ಹತ್ರ 50% ಇದೆ. ಸುಮ್ಮನೆ ನಾವು ಊಹೆ ಮಾಡಿದ್ರೆ 50% ಇರೋರ ಹತ್ರ ಎಲ್ಲ ದುಡ್ಡು ತಗೊಂಡ್ಬಂದು ನಮಗೆಲ್ಲ ಕೊಟ್ಬಿಟ್ರೆ ನಾವೆಷ್ಟು ಚೆನ್ನಾಗಿರ್ತೇವೆ. ಬಡವರಿರೋರೆಲ್ಲ ಚೆನ್ನಾಗಿರ್ತಾರೆ. ಆರಾಮಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ತಾನು ಐಶ್ವರ್ಯವಂತರಾಗಿದ್ದು ಬಡವನಾಗಿದ್ದು ನಾವು ಐಶ್ವರ್ಯವಂತರಾಗಬೇಕಾದ್ರೆ ತನಗಿರುವಂಥ ಐಶ್ವರ್ಯ ನಮ್ಗೆ ಕೊಡೋದಕ್ಕೋಸ್ಕರ ಆತನು ಬಂದನು. ಹಾಗೆ ಬಂದು ನಮ್ಮ ತಕ್ಷಣ ತಿರುಗಿ ಈ ಲೋಕದ ಐಶ್ವರ್ಯ ನೋಟು ಆಸ್ತಿ ಪಾಸ್ತಿ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ಮುಂದೆ ನಾನು ಹೇಳ್ತೇನೆ, ಮುಂದೆ ದೇವರಿಗೆ ಇಟ್ಟಿದ್ದಾನಂತೆ. ಆದರೆ ಅದು ಐಶ್ವರ್ಯದ ಆ ರೀತಿಯಾಗಿದೆ. ಇವತ್ತು ನಮಗೆ ಇದಕ್ಕಿದ್ದ ಹಾಗೆ ಎಲ್ಲರೂ ಕೊರೋನಾದಿಂದ ಬಳಲ್ತಾ, ನೋವು ಅನುಭವಿಸ್ತಾ, ಮರಣ ಹೊಂದ್ತಾ ಇರುವಾಗ ಅದಾನಿ ಅನ್ನುವಂಥ ವ್ಯಕ್ತಿ ಇದ್ದಕ್ಕಿದ್ದಾಗ ಶ್ರೀಮಂತ ಆದ. ಬೇರೆ ಹೆಣಗಳ ಮೇಲೆ ದುಡ್ಡು ಮಾಡಿರುವಂಥ ಐಶ್ವರ್ಯವಂತನ ಆದ. ಅವ್ನು ದುಡ್ಡು ತಗೊಂಡ್ಬಂದ್ರೆ ಎಷ್ಟೋ ಜನರು ಆರಾಮಾಗಿರ್ತಾರೆ. ಅಂದ್ರೆ ಅವ್ರು ಕೊಡಲ್ಲ, ಅದು ಹಾಗಲ್ಲ. ಆದ್ರೆ ಹಾಗೆ ಹಣ ಇದೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿ ಎಷ್ಟಿದೆ ಯಾರು ಲೆಕ್ಕ ಮಾಡಿ ಸಾಧನೆ. ಒಂದು ಗಂಡನಾಗಿ ನೋಡ್ತೇವೆ ಯಾಕೆ ಐಶ್ವರ್ಯವಂತನ ಬಡವನಾದ್ರೆ ನಾವು ನೋಡ್ತೇವೆ ಯಾರಿಗಾದ್ರೂ ನಾವು ಐಶ್ವರ್ಯವಂತರಿಗೆ ಭೇಟಿ ಆಗ್ಬೇಕಾದ್ರೆ ನಮ್ಗೆ ಸಂಕೋಚ. ಯಾರೋ ಒಬ್ರಿಗೆ ಹೋಗಿ ಭೇಟಿ ಆಗ್ಬೇಕಾದ್ರೆ ಅವ್ರ ಹತ್ರ ಹೋಗ್ಬೇಕಂದ್ರೆ ನಾವು ಎಂಥ ಸೀರೆ ಹಾಕೋಬೇಕು, ಎಂಥ ಪ್ಯಾಂಟ್ ಹಾಕೋಬೇಕು, ಎಂಥ ಸೂಟ್ ಹಾಕೋಬೇಕು, ಹೇಗಿರ್ಬೇಕು. ನಾವು ಈ ಡ್ರೆಸ್ಸಲ್ಲಿ ಹೋದ್ರೆ ಅವ್ರಿಗೆ ಭೇಟಿ ಆಗಕ್ಕಾಗುತ್ತಾ? ನಮಷ್ಟು ನಮಗೆ ಸಂಕೋಚ. ಐಶ್ವರ್ಯವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ವೇಳೆ ಆ ರೀತಿಯಾಗಿ ಬಂದ್ರೆ ನಾವ್ ಯಾರು ಆತನ ಬಳಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆತನು ಏನು ಐಶ್ವರ್ಯವಂತರು ಅಂತ ಐಶ್ವರ್ಯವಂತರ ಹತ್ರ ನಾವು ಹೇಗೆ ಹೋಗಕ್ಕೆ ಸಾಧ್ಯ? ನಮಗೊಬ್ಬ ಸ್ನೇಹಿತ, ನಾವು ಹೊಸದಾಗಿ ಮದುವೆ ಆದಾಗ ನಾವು ಸೈಕಲಲ್ಲಿ ಹೋಗ್ತಿದ್ದೆವು. ಆತ ನಾವು ಮೊದಲೇ ಸರಿ ಹೋದಾಗ ಹೇಳ್ದ, ನೆಕ್ಸ್ಟ್ ಬರುವಾಗ ಸ್ವಲ್ಪ ಸ್ಕೂಟರ್ ಗಿಟ್ಟರೆ ಸ್ವಲ್ಪ ಸೈಕಲಲ್ಲಿ ಬರಬೇಡ ಅಂತ ಹೇಳಿ. ಯಾಕಂದ್ರೆ ನಾವು ಸೈಕಲ್ ಹೋದ್ರೆ ಅವನಿಗೆ ಅವಮಾನ, ನಮ್ಗೆ ಅವಮಾನ ಇರಲಿಲ್ಲ, ಆದರೆ ಅವನಿಗೆ ಅವಮಾನ. ನಾವು ಹಂಗೆ ಇರ್ತಾರ, ನಮ್ಮ ಮನೆಗೆ ಯಾರೋ ಬರ್ತಾರೆ ಫ್ರೆಂಡ್ಸ್ ಅಂದ್ರೆ ಮನೆ ಮುಂದೆ ಕಾರಲ್ಲಿ ಬಂದು ನಿಂತ್ಕೊಂಡು ನಮ್ಗೆ ಭಾಳ ಅಭಿಮಾನ. ನಮ್ಮ ಫ್ರೆಂಡ್ಸ್ ಬಂದವ್ರೆ ಗೊತ್ತಲ್ಲ, ಮತ್ತೆ ಈ ಕಾರ್ ಅಂದ್ರೆ ಮತ್ತೆ ಕಾರಲ್ಲೂ ನಾವು ಹುಡುಕ್ತೇವೆ, ಇಂಥ ಕಾರ್ ಇದೆ, ಈ ಕಾರ್ ಇದೆ ಅಂತ. ಜನ ಹಾಗೆ ಇಷ್ಟಪಡೋದು. ನಮಗೇನಿಲ್ಲ, ನಾವು ಇಲ್ಲ ಇದೆ ನಾವು ಸೈಕಲಲ್ಲೂ ಹೋಗಿದ್ದೇವೆ, ಸೈಕಲಲ್ಲೂ ಹೋಗ್ತಿದ್ದೇವೆ. ಅಂದರೆ ಜನರಲ್ಲಿ ರೀತಿಯಾದಂಥ ಭಾವನೆ. ಆದರೆ ಕರ್ತನಾದಂಥ ಯೇಸು ಕ್ರಿಸ್ತನು
ತನ್ನ ಐಶ್ವರ್ಯಕ್ಕೆ ಅನುಗುಣವಾಗಿ ಈ ಲೋಕದಲ್ಲಿ ಬಂದಿದ್ದಾನೆ. ತನ್ನ ಐಶ್ವರ್ಯಕ್ಕೆ ಅನುಗುಣವಾಗಿ ಆತನು ಈ ಲೋಕದಲ್ಲಿ ಆತನ ಪ್ರತ್ಯಕ್ಷನಾಗಿರೋ ನಾವು ಯಾರು ಕೂಡ ಆತನ ಬಳಿಗೆ ಹೋಗಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನಾವು ಯಾರ ಬಡವ್ರ ಹತ್ರ ಹೋಗ್ಬೇಕಂದ್ರೆ ನಾವೇನು ಯೋಚನೆ ಮಾಡ್ತೇವೆ? ಯಾವ ರೀತಿ ಯೋಚನೆ ಇಲ್ಲ ನಮಗೆ. ಇಂಥ ಯಾರೋ ಬಡವರಿಗೆ ಭೇಟಿ ಆಗ್ಬೇಕಂದ್ರೆ ನಾವೇನೋ ಯೋಚನೆ ಮಾಡ್ತೇವ? ಹೇಗೆ ಡ್ರೆಸ್ ಹಾಕೋಬೇಕು, ಹೇಗೆ ತಲೆ ಬಾಚ್ಕೋಬೇಕು, ಹೇಗೆ ಸೆಟ್ ಹೊಡ್ಕೋಬೇಕು, ಸ್ಪ್ರೇ ಮಾಡಬೇಕು ನೆನ್ಪು ಮಾಡ್ತೇವ? ಇಲ್ಲ. ಯಾವ ಮೇಕಪ್ ಏನೋ ಅವ್ರು ನಮ್ಗಿಂತ ಬಡವರು. ನಮ್ಮ ಕರ್ನಾಟಕ ಎಷ್ಟು ಬಡವನಾದ್ರೆ ನಮ್ಗಿಂತ ಬಡವನಾದನ ಆತನ ಹತ್ರ ಹೋಗೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ, ಯಾವ ಹೆದರಿಕೆಯೂ ಇಲ್ಲ, ಯಾವ ಏನಂತಾರೆ ಪ್ರಯತ್ನ ಅಥವಾ ತಯಾರಿನೂ ಬೇಕಾಗಿಲ್ಲ. ಆ ರೀತಿಯಾಗಿ ಅಥವಾ ಅಷ್ಟೇ ಅಲ್ಲ, ಆತನು ನೋಡ್ತೇವೆ. ಆತನು ಅದಕ್ಕೆ ಮೊದಲೇ ನೋಡೋ ಪ್ರಕಾರ ಗೋದಲಿಯಲ್ಲಿ ಮಲಗಿಸಿದಂತ ನೋಡುವಾಗ, ಯಾಕೆ ಕ್ರಿಸ್ಮಸ್ ಅಂದರೆ ದೇವರು ಮನುಷ್ಯನಾಗಿ ಶಿಶುವಾಗಿ ಹುಟ್ಟಿ ಬಂದರು. ಶಿಶುವಾಗಿ ಯಾಕೆ ಬಂದ? ದೇವರು ಆದಾಮನನ್ನು ಯೌವನಸ್ಥನಾಗೇ ಉಂಟು ಮಾಡಿದ್ದ. ಆದಾಮನನ್ನು ಉಂಟು ಮಾಡಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯೌವನಸ್ಥನಾಗಿ ಇದ್ದಕ್ಕಿದ್ದಾಗ ಎಲ್ಲೋ ಕಾಣ್ಬೋದಾಗಿತ್ತು. ಎಲ್ಲೋ ಒಂದ್ ಕಡೆ ಯೋಹಾನನಾದ್ರೂ ಏನಂತಾರೆ ಒಂಟೆ ಚರ್ಮ ಕಟ್ಕೊಂಡು ಕಾಡ್ಜಿ ಅಂತ ತಿನ್ಕೊಂಡು ಅಡವಿಯಲ್ಲಿ ಓಡಾಡ್ತಾನಂತೆ. ಒಂದು ದಿವಸ ಕರ್ತನಾದ ಯೇಸು ಕ್ರಿಸ್ತನ ಯಾವುದೋ ಒಂದು ಅಡವಿಯಿಂದ ಹೊರಗೆ ಬಂದ್ರೆ ಜನ ಎಲ್ಲ ಅವ್ರು ಇವ್ರ ತಂದೆ ಯಾರು, ಇವ್ರ ತಾಯಿ ಯಾರು, ಇದಾಯ್ತು ಅದಾಯ್ತು. ಇವತ್ತು ಜನ ಪ್ರಶ್ನೆ ಅಲ್ಲ ಇರ್ತಾನೆ ಇರಲಿಲ್ಲ. ಮತ್ತು ಜನಗಳಿಗೆ ಅಂಥದ್ದೇ ಬೇಕು. ಆದರೆ ಅದು ನಿಜವಲ್ಲ. ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಎಷ್ಟು ಮುಖ್ಯವೋ ಆತನ ವಾಕ್ಯಗಳು ಕೂಡ ಅಷ್ಟೇ ಮುಖ್ಯ. ಮತ್ತು ಅಷ್ಟೇ ಅಲ್ಲ, ಕೀರ್ತನೆಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ, ನನ್ನ ಹೆಸರಿಗಿಂತ ನಿನ್ನ ವಾಕ್ಯವನ್ನು ಪ್ರಸಿದ್ಧಪಡಿಸಿದ್ದಿ. ದೇವರ ವಾಕ್ಯ ಆತನ ಹೆಸರಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆ? ವಾಕ್ಯಗಳಲ್ಲಿ ಏನು ಪ್ರವಾದನೆ ರೂಪದಲ್ಲಿ ಬರೆಯಲ್ಪಟ್ಟಿತ್ತೋ, ವಾಕ್ಯಗಳಲ್ಲಿ ಏನು ವಾಗ್ದಾನ ಮಾಡಲ್ಪಟ್ಟಿತ್ತೋ, ಪ್ರಾಮಿಸ್ ಇತ್ತೋ, ಅದನ್ನು ನೆರವೇರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ಹಾಗೆ ಬಂದ. ಇದಕ್ಕಿದ್ದಾಗೆ ಎಲ್ಲೋ ಹುಟ್ಟದ, ಎಲ್ಲೋ ಬಂದ. ಬೇರೆ ಧರ್ಮಗಳಿವೆಲ್ಲ, ಕಿವಿಯಿಂದ ಹುಟ್ಟು ಬಂದ, ಮೈಯಲ್ಲಿರೋಂಥ ಕೊಳೆ ತೆಗೆದು ಹುಟ್ಟು ಬಂದ. ಜನ ಅವ್ರು ನಂಬ್ತಾರೆ ಬಹಳ ಚೆನ್ನಾಗಿ. ಅಂಥದ್ದು ಹುಟ್ಟದ ಅಂದ್ರೆ ಅವ್ರಿಗೆ ಪ್ರಶ್ನೆನೇ ಇಲ್ಲ. ಆದರೆ ಸ್ವಾಭಾವಿಕವಾಗಿ ದೇವರು ಮೊದಲೇ ಹೇಳಿ ಯಾರಿಂದ ಹೇಗೆ ಆತನ ಹುಟ್ಟಿ ಬರ್ತಾನೆ ಅಂತ ಬರೆದಿದ್ರು ಕೂಡ ಜನ ನಂಬೋದಕ್ಕೆ ಅದರಲ್ಲಿ ನೋಡ್ತೇವೆ ದೇವರ ವಾಕ್ಯದ ವಿಶೇಷತೆ. ಎಲ್ಲಿಂದಲೋ ಹೇಗೋ ಪ್ರತ್ಯಕ್ಷನಾದ, ಯಾವುದೋ ಗ್ರಹದಿಂದ ಬಂದ, ಯಾವುದೋ ಅಡವಿಯಿಂದ ಬಂದ, ಇದಕ್ಕೆ ಅಲ್ಲ, ಮಗುವಾಗೇ ಬಂದ. ಯಾಕಂದ್ರೆ ಆತನು ಹೇಳಿರೋ ಪ್ರಕಾರ, ಅಂದ್ರೆ ದೇವರು ಯಾವತ್ತೊಂದು ದಿವಸ ಇದ್ದ ತಕ್ಷಣ ನೋಡು ಇವನೇ ದೇವಕುಮಾರ ಅಂತ ಹೇಳಿ ದೇವರು ಹೇಳಲ್ಲ. ಆತನು ಕೂಡ ನಾನೇ ಆತನು ಅಂತ ಹೇಳಿ ತನ್ನನ್ನು ತಾನೇ ಯಾವನೂ ಹೇಳಕ್ಕಾಗಲ್ಲ. ಯಾರು ಬರೆದಿರುವಂತ ಎಲ್ಲಾ ವಿಷಯಗಳು, ಪ್ರವಾದಗಳು, ವಾಗ್ದಾನಗಳಿಗೆ ಅನುಗುಣವಾಗಿ ನೆರವೇರಲ್ಪಡ್ತೋ ಆತನು ಮಾತ್ರವೇ ಆ ವ್ಯಕ್ತಿಯಾಗಿರೋದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಗುವಾಗಿ ಹುಟ್ಟಿ ಬಂದನು. ಮತ್ತು ನೋಡ್ತೇವೆ ಬಡವನಾಗಿ ಆತನು ಹುಟ್ಟಿ ಬಂದ. ಯಾಕೆ? ಅದು ನಮ್ಮನ್ನು ಏನಂತಾರೆ ಐಶ್ವರ್ಯವಂತರಾಗಿ ಮಾಡೋದಕ್ಕೋಸ್ಕರ, ನಮ್ಮನ್ನು ಏನಂತಾರೆ ತನ್ನ ಐಶ್ವರ್ಯಕ್ಕೆ ಸೇರಿಸೋಸ್ಕರ. ನೋಡುವಾಗ ಕೊನೆಯದಾಗಿ ನೋಡುವಾಗ ಐಶ್ವರ್ಯ ಯಾವ ಐಶ್ವರ್ಯ? ಆ ಐಶ್ವರ್ಯ ನೋಡ್ಬೇಕಾದ್ರೆ ಎಫೆಸ ಗ್ರಂಥದಲ್ಲಿ ನೋಡ್ತೇವೆ. ಎಫೆಸ ನಾವು ಅಭ್ಯಾಸ ಮಾಡಿದ್ದೇವೆ. ಮತ್ತೆ ಕೆಲವು ದಿವಸಗಳ ನಂತರ ಇನ್ನೊಂದು ಸಾರಿ ನಾವು ಅಭ್ಯಾಸ ಮಾಡಿದ್ರು ಬಹಳ ಚೆನ್ನಾಗಿದೆ. ಯಾಕಂದ್ರೆ ನಾವು ಪ್ರತಿ ಸಾರಿ ಹೆಚ್ಚಿನ ಸಂಗತಿಗಳನ್ನು ಅರ್ಥಗಳನ್ನು ನಾವು ಅದರಿಂದ ನಮಗೆ ದೇವರು ಕೊಡುವಾತನಾಗಿದ್ದಾನೆ. ಯಾಕಂದ್ರೆ ಆತನು ಪರಲೋಕದಲ್ಲಿ ನಮ್ಮನ್ನು ಕರ್ತನಲ್ಲಿ ಕೂರಿಸ್ತಾನೆ. ಇವತ್ತು ನೋಡ್ತೇವೆ ಎಫೆಸ 2ನೇ ಅಧ್ಯಾಯ 6ನೇ ವಚನ. ಎಫೆಸ 2ನೇ ಅಧ್ಯಾಯ 6ನೇ ವಚನ. ಮತ್ತು ನಮ್ಮನ್ನು ಆತನ ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನ ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಕುಳ್ಳಿರಿಸಿದ್ದಾನೆ. ಇವತ್ತೇ ನಾವು ಕೂತಿದ್ದೇವೆ. ಯಾವ ದಿವಸ ನಾವು ಯೇಸು ನಂಬಿದ್ದೇವೋ, ರಕ್ಷಣೆ ಹೊಂದಿದ್ದೇವೋ, ಆ ದಿವಸ ನಮ್ಮನ್ನು ದೇವರು ಪರಲೋಕದಲ್ಲಿ ಕೂರಿಸಿದ್ದಾನೆ. ಯಾಕಂದ್ರೆ ಇವತ್ತು ಯೇಸು ಕ್ರಿಸ್ತನಲ್ಲಿದ್ದಾನೆ, ತಿರುಗಿ ಆತನ ಪರಲೋಕದಲ್ಲಿದ್ದಾನೆ. ಹೌದಾ, ಆತನು ಬಡವನಾಗಿದ್ದನು. ಆತನ ಯೋಗ ನಮ್ಮನ್ನು ಐಶ್ವರ್ಯವಂತರನ್ನು ಮಾಡೋದಕ್ಕೋಸ್ಕರ, ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡೋದಕ್ಕೋಸ್ಕರ ಅಂದ ತಕ್ಷಣ ಕೆಲವು ಸುಳ್ಳು ಪಾಠಗಳ ಪ್ರಕಾರ ಈ ಲೋಕದಲ್ಲಿ ನಿಮ್ಗೆ ಆಸ್ತಿ ಕೊಡ್ತಾನೆ, ಕಷ್ಟದ ಪರಿಹಾರ ಕೊಡ್ತಾನೆ, ಸಾಲ ತೆಗೆದಾಕ್ತಾನೆ, ಅದಲ್ಲ. ಬದಲಾಗಿ ನಮ್ಮನ್ನು
ಇವತ್ತು ಕರ್ತನಾದ ಯೇಸು ಕ್ರಿಸ್ತ ಎಲ್ಲಿ ಪರಲೋಕದಲ್ಲಿ ಹೋಗಿ ಕೂತಿದ್ದಾನೋ ಅಲ್ಲಿ ನಮ್ಮನ್ನು ಕೂರಿಸಿದ್ದಾನೆ. ಅದು ನಿತ್ಯತ್ವದಲ್ಲಿರುವಂತಹ ಐಶ್ವರ್ಯ. ಮತ್ತು ಆತನ ಐಶ್ವರ್ಯ ಅಂತ ನಾವು ಏನಂತಾರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಂದ್ರೆ ಅದು ಹೇಗೆ ಅಂದ್ರೆ 17ನೇ ವಚನ ನೋಡ್ಕೊಂಡು ಹೋಗ್ತೇವೆ. ಅದೇ ಮೊದಲನೇ ಅಧ್ಯಾಯ, FS 1ನೇ ಅಧ್ಯಾಯ 17ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ದೇವರು ಪ್ರಭಾವಪೂರ್ಣ ತಂದೆ ಆಗಿರುವ ಆತನು ತನ್ನ ವಿಷಯವಾದ ತಿಳುವಳಿಕೆನುಸಾರವಾಗಿ ಜ್ಞಾನ ಮತ್ತು ಪ್ರಕಟಣೆಗಳ ಆತ್ಮ ನಿಮಗೆ ಅನುಗ್ರಹಿಸುವಂತೆಯೂ ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನ ಕರೆವಿಕೆ ನಿರೀಕ್ಷೆ ಎಂಥದೆಂಬುದನ್ನು, ಪರಿಶುದ್ಧರಲ್ಲಿರುವ ಆತನ ಶ್ವಾಸದ ಮಹಿಮಾತಿಶಯ ಎಂಥದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನ ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದ್ದೆಂಬುದನ್ನು, ಆತನ ಬಲಾತಿಶಯ ಎಷ್ಟು ಮಹತ್ತಾದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಬೇಕು. ಬಲಾತಿಶಯ ಕ್ರಿಸ್ತನ ತೋರಿ ಬಂದಿದೆ. ಹೇಗೆಂದ್ರೆ ದೇವರು ಕ್ರಿಸ್ತನ ಸತ್ತೋಳಿದ ಎಬ್ಬಿಸಿ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡ ಮೇಲೆಯೂ ಎಷ್ಟು ಹೆಚ್ಚಾಗಿ ಸ್ವರ್ಗದೊಳಗೆ ತನ್ನ ಬಲಪಾಶದಲ್ಲಿ ಆತನನ್ನು ಕುಳ್ಳಿರಿಸಿಕೊಂಡಿದ್ದಾನೆ. ದೇವರು ಸಮಸ್ತವನ್ನು ಆತನ ಪಾದ ಕೆಳಗೆ ಹಾಕಿದನು. ಇದಲ್ಲದೆ ಆತನ ಎಲ್ಲರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಇಲ್ಲ ನೋಡ್ತೇವೆ, ಈ ಲೋಕದಲ್ಲಿ ಸಮಸ್ತವನ್ನು ಆತನಿಗೆ ಕೊಟ್ಟು ದೇವರು ತನ್ನ ಬಲಗಡೆಯಲ್ಲಿ ಆತನ ಕೂಡಿಸಿಕೊಳ್ಳಿದ್ದಾನೆ. ಒಂದು ವಚನ ಹೇಳುವಾಗ ಇನ್ನೊಂದು ವಚನ 2ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಆತನ ಜೊತೆಯಲ್ಲಿ ನಮ್ಮನ್ನು ಪರಲೋಕದಲ್ಲಿ ಕೂಡಿಸಿದ್ದಾನೆ. ಸೊ ಸಮಸ್ತ ಬಲ, ಐಶ್ವರ್ಯ, ಮಹಿಮೆ ಪ್ರತಿಯೊಂದನ್ನು ಆತನು ನಮಗೆ ಅನುಗ್ರಹಿಸಿದ್ದಾನೆ. ಅದಕ್ಕೆ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೆ. ಆ ಕ್ರಿಸ್ಮಸ್ ಅರ್ಥ ಅದಾಗಿದೆ. ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ತನು ನಮಗೋಸ್ಕರ ಬಡವನಾಗಿ, ಐಶ್ವರ್ಯವಂತನಾಗಿರುವಂಥ ಕ್ರಿಸ್ತನು ನಮಗೋಸ್ಕರ ಬಡವನಾಗಿರುವನು. ಆದರೆ ಬಡವನಾಗಿ ಉಳಿಯಲಿಲ್ಲ. ಹೌದು, ಆತನು ಬಡವರಾಗಿರುವಂಥ ನಮ್ಮನ್ನು ಐಶ್ವರ್ಯವಂತ ಮಾಡೋದಕ್ಕೋಸ್ಕರ ಏನು ಕೆಲಸ ಮಾಡಬೇಕಾಗಿತ್ತೋ, ಯಾವ ಯಜ್ಞವನ್ನು ಆತನು ಸಮರ್ಪಿಸಬೇಕಾಗಿತ್ತು, ಯಾವುದಕ್ಕೋಸ್ಕರ ತನ್ನ ಪರಿಶುದ್ಧ ರಕ್ತವನ್ನು ಆತನು ವಿಮೋಚನೆ ಉಂಟು ಮಾಡೋದಕ್ಕೋಸ್ಕರ ಆತನು ಸುರಿಸಬೇಕಾಗಿತ್ತು, ಯಾವುದಕ್ಕೋಸ್ಕರ ಆತನು ಏನಂತಾರೆ ಯಜ್ಞವಾಗಿ ಪಡಲ್ಬೇಕಾಗಿತ್ತು, ಯಾವ ಮಾತಿನ ಯೋಹಾನ ಹೇಳಿದ್ರೆ ಆಗೋ ದೇವರು ನೇಮಿಸಿದಂತ ಕುರಿ ಸಮಸ್ತ ಲೋಕದ ಪಾಪ ನಿವಾರಣೆಗೋಸ್ಕರ ಆತನು ಬಂದಿದ್ದಾನೆ ಅಂತ ಹೇಳ ಪ್ರಕಾರ ಆತನ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು, ಸತ್ತನು, ಕುಣಲ್ಪಟ್ಟನು, ಎಬ್ಬಿಸಲ್ಪಟ್ಟನು. ಅದಕ್ಕೋಸ್ಕರ ಅದೇ ಸುವಾರ್ತೆಯಿಂದಾಗಿ ಏನಂತಾರೆ 1 ಕೊರಿಂಥ 15ರಲ್ಲಿ ಪೌಲನು ಹೇಳ್ತಾನೆ, ಬರಹಗಳ ಪ್ರಕಾರವೇ, ನ್ಯಾಯ ಪ್ರಮಾಣದ ಪ್ರಕಾರವೇ ಅಥವಾ ಧರ್ಮಶಾಸ್ತ್ರ ಪ್ರಕಾರವೇ ಆತನು ನಮಗೋಸ್ಕರ, ನಮ್ಮ ಪಾಪಗೋಸ್ಕರ ಸತ್ತನು, ಉಣಲ್ಪಟ್ಟನು ಮತ್ತು ಬರಹಗಳ ಪ್ರಕಾರವೇ ಆತನು ಎದ್ದು ಬಂದು ಇವತ್ತು ಬಡವರ ಲೋಕದಲ್ಲಿ ನಾವು ಬಡವರಾಗಿದ್ದೇವೆ, ಐಶ್ವರ್ಯಾಗಿದ್ದೇವೆ, ಅದು ಬೇರೆ ವಿಷಯ. ಆದರೆ ನಿತ್ಯವಾದಂಥ ಪರಲೋಕದ ಐಶ್ವರ್ಯಕ್ಕೆ ನಮ್ಮನ್ನು ಇವತ್ತು ಸಿದ್ಧಪಡಿಸಿದ್ದಾನೆ. ಈ ಲೋಕ ಎಷ್ಟೇ ಆದರೂ ಕ್ಷಣಿಕವಾಗಿರೋದು, ಅದು 20 ಇರಲಿ, 100 ಇರಲಿ, 100 ವರ್ಷ ಇರಲಿ, 150 ವರ್ಷ ಇರಲಿ, ಅದು ಒಂದು ದಿವಸ ಮುಗಿದು ಹೋಗುತ್ತೆ. ಆದರೆ ಈ ಲೋಕದಲ್ಲಿರುವಂಥ ಆಸ್ತಿ ಅಂತಸ್ತು ಕೂಡ ಒಂದು ದಿವಸ ಮುಗಿದು ಹೋಗುವಂಥದ್ದು. ನಾನು ಎಷ್ಟೇ ಆಸ್ತಿ ಹೊಂದಿದ್ರು ಕೂಡ ನಾನು ಸಮಾಧಿ ಸೇರುವಾಗ ನನ್ನ ಆಸ್ತಿ ನನ್ನ ಜೊತೆಯಲ್ಲಿ ಬರುವಂಥದ್ದಲ್ಲ. ನಾವೆಲ್ಲ ಎಷ್ಟೇ ನನಗೆ ಬೇಡ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಮಾಡೋಣ ಅಂತಂದು ಎಲ್ಲ ಮಾಡಿಕೊಟ್ರು ಕೂಡ ಮುಂದೆ ಆಸ್ತಿ ಯಾರಿಗೆ ಹೋಗುತ್ತೋ ಇಲ್ಲ. ಅದನ್ನೇ ಇವತ್ತು ಅನೇಕ ದೇಶಗಳಲ್ಲಿ ನೋಡ್ತಾ ಇದ್ದೀರಾ. ಅನೇಕ ದೇಶಗಳ ಮಿಡ್ಲ್ ಈಸ್ಟ್ಗಳು ನೋಡ್ತಿರಲ್ಲ, ಜನ ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಹೇಗೆ ಇಸ್ರೇಲ್ನವ್ರು ಬಾಂಬ್ ಹಾಕ್ತಾರೆ, ಎಲ್ಲೆಲ್ಲಿ ಧ್ವಂಸ ಮಾಡ್ತಾರೆ, ಜನ ತಮ್ಮ ಆಸ್ತಿ ಪಾಸ್ತಿ ಮನೆ ಇದೆಲ್ಲ ಬಿಟ್ಟು ಇನ್ನೊಂದು ಸಾರಿ ಮತ್ತೆ ವಾಪಸ್ ಬರೋಂಥ ಚಾನ್ಸೇ ಇಲ್ಲ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ದಿವಸ ಏನಂತಾರೆ ಶ್ರೇಷ್ಠವಾದ ಒಂದು ದಿವಸ ಬರುತ್ತೆ. ಇದಕ್ಕಿದ್ದಾಗೆ ಒಂದು ದಿವಸ ಕರ್ತನಾದ ಯೇಸು ಮಧ್ಯಾಕಾಶದಲ್ಲಿ ಕಾಣಿಸ್ಕೊಳ್ತಾನೆ. ಆವಾಗ ಕ್ರಿಸ್ತನಲ್ಲಿ ಇರುವಂಥವ್ರು ಪಕ್ಕನೆ ಲೋಕದಿಂದ ನಾವು ಎತ್ತಲ್ಪಡುತ್ತೇವೆ. ನಮಗಿರುವಂಥ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗ್ತೇವೆ. ಅದು ಇನ್ನೂ ಅನ್ಯರ ವಶವಾಗುತ್ತಾ ಯಾರು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮಕ್ಕಳು ಒಂದು ನಂಬಿದ್ರೆ ನಮ್ಮ ಜೊತೆ ಪರಲೋಕಕ್ಕೆ, ನಮ್ಮ ಜೊತೆಯಲ್ಲಿ ಕರ್ತನ ಜೊತೆಲಿ ಬರ್ತಾರೆ. ನಂಬದೇ ಹೋಗಿದ್ರೆ ಅವ್ರಿಗೆ ಲೋಕದಲ್ಲಿ ಬಿಡಲ್ಪಡ್ತಾರೆ. ಆದರೆ ಬಿಟ್ಟಿರುವಂಥ ಆಸ್ತಿ ಅವ್ರಿಗೂ ಹೋಗುತ್ತೋ ಇಲ್ವೋ? ಇವತ್ತು ಅನೇಕರು ಇಸ್ರೇಲ್ನಲ್ಲಿ ಏನಂದ್ರೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಕ್ರಿಶ್ಚಿಯನ್ ಭಾಷೆ ಅಂತ ಹೇಳೋದು ಇಸ್ರೇಲಲ್ಲಿ, ಇಸ್ರೇಲ್ ಶ್ರೇಷ್ಠ ಹಾಗೆ. ಆದರೆ ಅದು ಕೂಡ ಒಂದು ದಿವಸ ನಾಶ ಆಗ್ತದೆ. ಯಾಕಂದ್ರೆ ಏನಂತಾರೆ ಪ್ರಕಟಣೆಯಲ್ಲಿ, ನಾನು ಈಗೂ ಹೊಸ ಯೆರೂಸಲೇಮನ್ನು, ಹೊಸ ನೂತನ ಆಕಾಶ, ನೂತನ ಭೂಮಿ ಮತ್ತು ಹೊಸ ಯೆರೂಸಲೇಮನ್ನು ನೋಡ್ತಾ ಇದ್ದೇನೆ. ಅದೊಂದು ಬರ್ಲಿಕ್ಕೆ ಉಂಟು. ನಮ್ಮೆಲ್ಲರನ್ನು ಅದಕ್ಕೆ ನಮ್ಮನ್ನು ಬಾಧ್ಯಸ್ಥರಾಗಿ ಮಾಡಿದ್ದಾರೆ. ಹಾಗೆ ಮಾಡುವಾಗ ಎಲ್ಲ ಮಾಡೋದರ ಉದ್ದೇಶ ಏನು? ಕೊನೆಯದಾಗ ನೋಡಿ ಮುಗಿಸೋಣ. ಅದೆಲ್ಲ ಮಾಡುವಂಥ ಉದ್ದೇಶ ಏನಂದರೆ ದೇವರ ಕೃಪೆಯನ್ನು ತೋರಿಸೋದಕ್ಕೋಸ್ಕರ. ದೇವರ ಕೃಪೆ ನಮಗೆ ತೋರಿಸೋದು. ಇದನ್ನು ನಾವು ಯಾವುದೇ ರೀತಿಯಾಗಿ ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಕರ್ತ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವಂಥದ್ದು ದೇವರು ತನ್ನ ಕೃಪೆಯಿಂದ ನಮಗೆ ದಯಪಾಲಿಸಿದ ನಂಬಿಕೆ ಮೂಲಕ ಅದು ಸ್ವೀಕಾರ ಮಾಡುವಂಥದ್ದಾಗಿದೆ. ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವಂಥ ಆ ಒಂದು ಭಾಗ್ಯ ನಮಗೆ ನಂಬಿಕೆ ಮೂಲಕ ಸ್ವೀಕಾರ ಮಾಡುವಂಥದ್ದಾಗಿದೆ. ಆದರೆ ಅನೇಕರಿಗೆ ಸಂಪಾದಿಸ್ಬೇಕನ್ನೋಂಥ ಏನಂದ್ರೆ ಗುಂಗಿನಲ್ಲಿದ್ದಾರೆ. ಅದೇ ಪ್ರಯತ್ನದಲ್ಲಿ ಅನೇಕ ದೇವರು ಉಚಿತವಾಗಿ ನಿಮ್ಗೆ ರಕ್ಷಣೆ ಕೊಟ್ಟಿದ್ದಾನೆ. ನಂಬ್ರಿದ್ರೆ ಇಲ್ಲ, ನಾವು ಸ್ವಲ್ಪ ಇದು ಮಾಡಬೇಕು, ನಾವು ಇನ್ನೂ ಸ್ವಲ್ಪ 40 ದಿವಸ ಉಪವಾಸ ಇರಬೇಕು, ನಾವು ಸ್ವಲ್ಪ ಉಪವಾಸ ಪ್ರಾರ್ಥನೆ ಮಾಡಬೇಕು, ನಾವು ಸ್ವಲ್ಪ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದರಲ್ಲೇ ಇದ್ದಾರೆ. ಅದೇನು ಮಾಡಿದ್ರು ದೇವರ ಕೃಪೆ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪೆ ಗಿಫ್ಟ್ ಆಗಿದೆ, ಉಡುಗೊರೆ ಆಗಿದೆ. ಅದನ್ನು ನಂಬಿಕೆಯಿಂದ ಸ್ವೀಕಾರ ಮಾಡೋದಕ್ಕೋಸ್ಕರವೇ ದೇವರು ಅದನ್ನು ನಮಗೆ ಪಾಲಿಸಿದ್ದಾರೆ. ಅದಕ್ಕೆ ಇಂದಿಗೂ ಅದನ್ನು ನಾವು ಏನಂತಾರೆ ಸಂಪಾದನೆ ಮಾಡುವಂಥ ಪ್ರಯತ್ನ ಬಿಟ್ಟು ಅನೇಕರಿಗೆ ಅದೇ ಏನೆಲ್ಲ ಮಾಡಿದ್ರೆ ಮತ್ತೆ ನಾವು 10 ಆಜ್ಞೆ ಕೈಗೊಳ್ಳಬಾರ್ದ, ಇದು ಮಾಡಬಾರ್ದ, ಅದು ಮಾಡಬಾರ್ದ, ಅದೇ ಅದಕ್ಕೆ ಸಂಪಾದನೆ ಪ್ರಯತ್ನ ಅದು ಅಲ್ಲ. ಧರ್ಮಶಾಸ್ತ್ರದ ಆಜ್ಞೆಗಳನುಸಾರವಾಗಿ ಅಲ್ಲ, ಕ್ರಿಯೆಗಳನುಸಾರವಾಗಿ ಅಲ್ಲ, ದೇವಕುಮಾರ ಮೇಲಿಡುವಂಥ ನಂಬಿಕೆ ಮೂಲಕವೇ ಆತ ನಿಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿ ಪರಲೋಕದ ಸಕಲ ಐಶ್ವರ್ಯ ನಿಮಗೆ ಒದಗಿಸುವಂತ ವಾಗ್ದಾನ ಭರವಸೆಯನ್ನು ಮಾಡುವಾಗ ಅದನ್ನು ನಂಬಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ಯಾರು ಸ್ವೀಕಾರ ಮಾಡಿದೋ ಆ ಭರವಸೆಯಲ್ಲಿ ನಾವು ಹೌದು ನಾನು ಇವತ್ತು ಪರಲೋಕದ ಅಂತಾರೆ ಸಂಸ್ಥಾನದವನು ಪರಲೋಕದಲ್ಲಿ ಇದ್ದೇನೆ, ಪರಲೋಕದಲ್ಲಿ ನಾನು ಕುಳಿಸಲ್ಪಟ್ಟಿದ್ದೇನೆ, ಸಮಸ್ತವು ಕರ್ತನಾಥ ಏನಿದೆಯೋ ಅದೆಲ್ಲವೂ ನನ್ನದು. ಜಾಯಿಂಟ್ ಏರ್ಸ್ ಅಂತ ಸಹ ಬಾಧ್ಯಸ್ಥರು, ಆತನ ಜೊತೆಯಲ್ಲಿ ನಾವು ಬಾಧ್ಯಸ್ಥರಾಗಿದ್ದೇವೆ. ಆಯ್ತು, ಈ ಲೋಕದಲ್ಲಿ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳಿವೆ. ದೇವರಲ್ಲಿ ನಮ್ಮ ನಂಬಿಕೆಯ ಮೂಲಕ ನಿರೀಕ್ಷೆಯಿಂದ ನಾವು ಜೀವಿಸೋಣ. ಯಾಕಂದ್ರೆ ಒಂದು ದಿವಸ ಕರ್ತನಾಥ ಕ್ರಿಸ್ತನು ಹೇಳ್ತಾರೆ ನಮಗೋಸ್ಕರ ಬಡವನಾಗಿದ್ರೆ, ಯಾಕಂದ್ರೆ ನಾವು ಆತನಂತ ಐಶ್ವರ್ಯವಂತನಾಗೋದಕ್ಕೋಸ್ಕರ. ಹಾಗಿದ್ರೆ ಆತನು ಬಡವನಾಗಿದ್ದಾಗಲೇ ನಮ್ಗೆ ಇಷ್ಟೆಲ್ಲ ಮಾಡಿರುವಾಗ ಇವತ್ತಾದರೂ ಆತನು ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ಸ್ವರ್ಗದಲ್ಲಿ ಸಿಂಹಾಸನ ಕೂತಿರುವಾಗ ಇವತ್ತು ಏನೆಲ್ಲ ಆತನು ಮಾಡಲು ಸಾಧ್ಯವಿಲ್ಲ, ಏನೆಲ್ಲ ಆತನು ಮಾಡ್ಬೋದು. ಆ ಒಂದು ನಂಬಿಕೆಯಲ್ಲಿ, ಆ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಇದು ನಮಗೆ ಕ್ರಿಸ್ಮಸ್ನ ಸಂದೇಶವಾಗಿರಲಿ. ಪ್ರಾರ್ಥನೆ ಮಾಡಿ.